ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜನ ಸಿಂಹರಾಶಿಯ ಪ್ರವೇಶ. ಕುಜ ಅಥವಾ ಮಂಗಳ ಗ್ರಹದ ವಿಚಾರವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹದಲ್ಲಿ ವಿಶೇಷವಾದ ಉಲ್ಲೇಖ ಇದೆ. ಈ ವೇದವ್ಯಾಸ ಭಗವಾನ್ ರಚಿತವಾದಂತಹ ಒಂದು ವಿಶೇಷವಾದ ಸ್ತೋತ್ರ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಅಲ್ಲಿ ಮಂಗಳನನ್ನು ಭೂಮಿ ಪುತ್ರನಾಗಿ ಪರಿಗಣಿಸಿದ್ದಾರೆ. ಭೂಮಿಯಿಂದ ಒಂದು ಉತ್ಪನ್ನವಾದಂತಹ ಇನ್ನೇ ಒಂದು ಉಪಗ್ರಹವಾಗಿ ಅಥವಾ ಗ್ರಹವಾಗಿ ಅಲ್ಲಿ ಈ ಸ್ಥಾನವನ್ನು ಮಂಗಳನಿಗೆ ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿಯೂ ಈ ಭೂಮಿಯಿಂದ ಪ್ರತ್ಯೇಕಿಸಲ್ಪಟ್ಟ ಒಂದು ಭಾಗ ಎಂದು ಸಹ ಮಂಗಳ ಗ್ರಹವು ಕರೆಯಲ್ಪಡುತ್ತದೆ. ಹಾಗಾಗಿ ಆ ಮಂಗಳ ಗ್ರಹದ ಪರಿವರ್ತನೆ ಆತನು ಧರಣಿ ಗರ್ಭ ಅಂದರೆ ಧರಣಿಯ ಪುತ್ರನಾಗಿದ್ದಾನೆ. ಅಲ್ಲೇ ಆತನಿಗೆ ವಿದ್ಯುತ್ ಕಾಂತಿ ಸಮಪ್ರಭಂ, ಆತನಲ್ಲಿ ಆ ವಿದ್ಯುತ್ಗೆ ಸಂಬಂಧಪಟ್ಟ ಕಾಂತಿ ಇರುತ್ತೆ. ಆತನು ಶಕ್ತಿ ಹಸ್ತನಾಗಿದ್ದಾನೆ. ಜೊತೆಗೆ ಒಂದು ತುಂಬು ಯೌವನವನ್ನು ಸಾಹಸವನ್ನು ಜೊತೆಗೆ ಬೇರೆ ರೀತಿಯ ಒಂದು ಕ್ಷಾತ್ರವಾದ ತೇಜಸ್ಸನ್ನು ಹೊಂದಿರುವಂಥ ಗ್ರಹ. ವಿಶೇಷವಾಗಿ ಈ ಮಂಗಳನನ್ನು ಒಬ್ಬ ದಕ್ಷವಾದ ಪರಾಕ್ರಮಿಯಾದ ಸೇನಾಪತಿಗೆ ಹೋಲಿಸುತ್ತಾರೆ, ಅದನ್ನು ಸೈನ್ಯಕ್ಕೆ ಹೋಲಿಸುತ್ತಾರೆ, ಅಥವಾ ಈ ಮಿಲಿಟರಿ ಶಕ್ತಿ ಯುದ್ಧ ಶಸ್ತ್ರಾಸ್ತ್ರಗಳಿಗೆ ಮಂಗಳನ್ನು ಹೋಲಿಸುತ್ತಾರೆ. ಹಾಗಾಗಿ ಆತನು ಕ್ರೋಧಯುಕ್ತನಾಗಿರ್ತಾನೆ, ಆವೇಶಭರಿತನಾಗಿರ್ತಾನೆ, ತುಂಬ ಯೌವನದ ಒಂದು ಮದೋನ್ಮತ್ತನಾಗಿರುವಂಥ ಒಂದು ಯುವ ವರ್ಗವನ್ನು ಸಂಚಯಿಸುವಂಥದ್ದು ಕುಜನಾಗಿರ್ತಾನೆ. ಆ ಮಂಗಳನು ವಿಶೇಷವಾಗಿ ಮನುಷ್ಯನ ಒಂದು ಜೀವನದಲ್ಲಿ ಧೈರ್ಯವನ್ನು, ಶಕ್ತಿಯನ್ನು, ಜೊತೆಗೆ ಬೇರೆ ಬೇರೆ ಅವಯವಗಳು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಶಕ್ತಿಯ ಪ್ರವಾಹಗಳಾಗಬೇಕು. ಅದಕ್ಕೆ ರಕ್ತ ಪ್ರವಾಹ ಅಂತ ಹೇಳ್ತಾರೆ, ಆ ಬ್ಲಡ್ ಸರ್ಕ್ಯುಲೇಷನ್. ಆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಒಂದು ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಅವಶ್ಯಕವಾದ ಒಂದು ಕ್ರಿಯೆ ಆಗಿರುತ್ತೆ. ಯಾಕಂದರೆ ಅಲ್ಲಿ ಹೃದಯಕ್ಕೆ ಪಂಪ್ ಮಾಡಲ್ಪಡುವಂಥ ಒಂದು ರಕ್ತದಿಂದಲೇ ನಮ್ಮ ಶಕ್ತಿ ಅಥವಾ ನಮ್ಮ ಪ್ರಾಣ. ಹಾಗಾಗಿ ಪ್ರಾಣಸ್ಯೇದಂ ವಶೇ ಸರ್ವಂ ಅಂತ ಹೇಳ್ತಾರೆ. ಹಾಗಾದರೆ ಪ್ರಾಣದಿಂದಲೇ ಎಲ್ಲವೂ ನಿಮ್ಮ ವಶವಾಗಿರುತ್ತೆ. ಹಾಗಾಗಿ ಆ ಪ್ರಾಣಶಕ್ತಿಯನ್ನು ಸಹ ಅದರ ಒಂದು ಸಂಚಾಲನೆಗೆ ಮಂಗಳನು ಕಾರಣ. ನಮ್ಮ ದೇಹದಲ್ಲಿ ಶಕ್ತಿ ಮೂಲ, ಶಕ್ತಿಗಳ ಒಂದು ಪ್ರವಾಹಕ್ಕೆ ಆತನು ಸಹ ಕಾರಣರಾಗಿರ್ತಾನೆ. ಪವರ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಶಕ್ತಿಯು ಬೇರೆ ಬೇರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಆಗುತ್ತೆ, ಹೊರತು ಆ ಶಕ್ತಿಯು ನಾಶ ಆಗೋದಿಲ್ಲ ಅನ್ನೋದು ಒಂದು ವಿಜ್ಞಾನ ಸಹ ಹೇಳುತ್ತೆ. ಹಾಗಾಗಿ ಆ ಮಂಗಳನ ತತ್ವವು ಆ ಶಕ್ತಿಯನ್ನು ಸಂಕೇತ ಮಾಡುವಂಥದ್ದು. ಅಂತಹ ಒಂದು ವಿಚಾರದಲ್ಲಿ ಆ ಮಂಗಳನು ವಿಶೇಷವಾಗಿ ಈ ಒಂದು ಬಾರಿ ಆತನ ಪ್ರವೇಶ ಆಗುತ್ತೆ ಸಿಂಹರಾಶಿಗೆ. ಆದರೆ ಸಿಂಹರಾಶಿಗೆ ಪ್ರತಿ ವರ್ಷಕ್ಕೊಮ್ಮೆನೋ ಅಥವಾ ಒಂದೂವರೆ ವರ್ಷಕ್ಕೊಮ್ಮೆನೋ ಆತನ ಪ್ರವೇಶ ಮಾಡ್ತಾನೆ, ಅದರಲ್ಲಿ ವೈಶಿಷ್ಟ್ಯ ಇಲ್ಲ. ಆದರೆ ಈ ಬಾರಿಯ ವೈಶಿಷ್ಟ್ಯ ಏನಂದರೆ ಆತನ ಪ್ರವೇಶವು ಅಲ್ಲಿ ಕೇತುವಿನ ಯುತಿ ಇರುವಂಥ ಜಾಗದಲ್ಲಾಗುತ್ತೆ. ಆಗಲೇ ಸಿಂಹರಾಶಿಯಲ್ಲಿ ಕೇತು ಆಗಲೇ ಪ್ರವೇಶ ಮಾಡಿರ್ತಾನೆ. ಮೇ 18ರಂದು ಕೇತು ಅಲ್ಲಿ ಪ್ರವೇಶ ಆಗಿರುತ್ತೆ ಸಿಂಹರಾಶಿಯಲ್ಲಿ. ಹಾಗಾಗಿ ಕೇತು ಮತ್ತು ಮಂಗಳರ ಯುತಿಯ ಒಂದು ಪರಿಣಾಮ ಆಗುತ್ತೆ. ಇದು ಒಂದು ವಿಶೇಷವಾದ ಒಂದು ಯುತಿ. ಯಾಕಂದರೆ ಅಲ್ಲಿ ಕೇತುವು ಆತನು ಅಸುರಿ ಗ್ರಹವು, ಆತನು ಮಾಯಾಗ್ರಹವು, ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಉತ್ಪಾತಗಳಿಗೆ ಕಾರಕನು ಕೇತು ಆಗಿದ್ದಾನೆ. ಅಲ್ಲಿ ಕುಜವತ್ ಕೇತು ಎಂಬ ಒಂದು ಉಕ್ತಿ ಸಹ ಇರುತ್ತೆ ಜ್ಯೋತಿಷಾಸ್ತ್ರದಲ್ಲಿ. ಯಾಕಂದರೆ ಆ ಕೇತುವು ಮಂಗಳನದೇ ಪರಿಣಾಮ ಕೊಡ್ತಾನೆ. ಆದರೆ ಮಂಗಳನು ಉತ್ತಮವಾದ ಪರಿಣಾಮವನ್ನು ಕೊಟ್ಟರೆ ಈ ಕೇತು ಅದರ ವಿರುದ್ಧವಾದ ಪರಿಣಾಮ ಕೊಡ್ತಾನೆ. ಮಂಗಳನು ಆತನು ಸತ್ಯವನ್ನು, ಧರ್ಮವನ್ನು ಪಾಲನೆ ಮಾಡುವಂಥದ್ದು, ಅದಕ್ಕೆ ಆ ಸತ್ಯ ಧರ್ಮ ಪಾಲನೆಗೆ ಹೋರಾಡುವಂಥದ್ದು ಕ್ರಾಂತಿಕಾರಿಯಾಗಿದ್ದಾನೆ. ಅಂತಂದರೆ ಅವನು ಒಂದು ನ್ಯಾಯಪರವಾಗಿ ಹೋರಾಡುವಂಥ ಕ್ರಾಂತಿಕಾರಿ, ಜೊತೆಗೆ ಈ ಮುಖಾಮುಖಿ ಯುದ್ಧದ ಪಟುವಾಗಿದ್ದಾನೆ. ಆದರೆ ಕೇತು ಹಾಗಲ್ಲ, ಆತನು ಮುಖಾಮುಖಿ ಯುದ್ಧದ ಪಟುವಾಗಿಲ್ಲ. ಆತನು ತಂತ್ರಗಾರಿಕೆ ಜೊತೆಗೆ ಹಿಂಬಾಗಿಲ ಮೂಲಕ ಒಂದು ದಾಳಿ ಮಾಡುವಂಥದ್ದು, ಕುತಂತ್ರಗಳ ಮೂಲಕ ಗೆಲ್ಲುವಂಥದ್ದು, ಮಾಯೆ ಅಥವಾ ಮಾಯೆಯನ್ನು ಹುಟ್ಟಿಸಿ ಅವರಿಗೆ ಮೋಹಗೊಳಿಸಿ ಅಂಥವನ್ನು ಯುದ್ಧಗಳು ಮಾಡುವಂಥದ್ದು, ಜೊತೆಗೆ ಅನೇಕ ರೀತಿಯ ಅನೈತಿಕ ವಿಚಾರಗಳಿರ್ಬೋದು, ಜೊತೆಗೆ ಜೂಜಿನಂತಹ ವಿಚಾರಗಳಿರ್ಬೋದು, ಮದ್ಯಪಾನದಂಥ ವಿಚಾರಗಳಿರ್ಬೋದು, ಇನ್ನಿತರಿಗೆ ಕೇಡು ಬಗೆಯುವಂಥ ಈ ಕೃತ್ರಿಮ ಅಭಿಚಾರ ಮಾಟ ಮಂತ್ರಾದಿಗಳು ಅವೆಲ್ಲಕ್ಕೂ ಸಂಕೇತ ಕೇತುವಾಗಿದ್ದಾನೆ. ಈ ಕೇತುವಿನ ಪರಿವರ್ತನೆಯ ವಿಶೇಷ ವಿಡಿಯೋನ ಆಗಲೇ ನೀವೆಲ್ಲ ವೀಕ್ಷಿಸಿದ್ದೀರಾ, ಕೇತುವಿನಿಂದ ಯಾವ್ಯಾವ ರಾಶಿಗಳು ಏನು ಪರಿಣಾಮ. ಆದರೆ ಇಲ್ಲಿ ಈಗ ಆಗುವಂಥದ್ದು ಕುಜ ಮತ್ತು ಕೇತುಗಳ ಸಂಗಮ ಆಗುತ್ತೆ. ಆ ಕುಜ ಕೇತುಗಳ ಸಂಗಮವು ವಿಶೇಷವಾದ ಅಡ್ಡ ಪರಿಣಾಮಗಳನ್ನು ಈ ಕಾಲದಲ್ಲಿ ಕೊಳ್ಳಿವೆ. ಅಲ್ಲಿ ಜೂನ್ 6ರ ಶುಕ್ರವಾರದಂದು ಕುಜನು ಸಿಂಹರಾಶಿಗೆ ಪ್ರವೇಶಿಸ್ತಾನೆ. ಜೂನ್ 6ರ ಶುಕ್ರವಾರ ರಾತ್ರಿ ಕಾಲದಲ್ಲಿ, ಅಂದರೆ ಕ್ಯಾಲೆಂಡರ್ ಲೆಕ್ಕಕ್ಕೆ 7ನೇ ತಾರೀಕು ಅಂತ ಬರುತ್ತೆ. ಮುಂದೆ ಸುಮಾರು 52 ದಿನಗಳು ಜುಲೈ 28ರವರೆಗೆ ದೀರ್ಘಕಾಲವಾಗಿ ಮಂಗಳನಲ್ಲಿ ಸಿಂಹರಾಶಿಯಲ್ಲಿರ್ತಾನೆ. 52 ದಿನಗಳ ಕಾಲ ಬರುವಂಥ ಯಾವುದಲ್ಲಿ ಜಾಗತಿಕವಾಗಿ ಈ ಕುಜ ಮತ್ತು ಕೇತುವಿನ ಯುತಿಯಿಂದಾಗಿ ಅನೇಕ ರೀತಿಯ ಹಿಂಸಾತ್ಮಕವಾದ ಪರಿಣಾಮಗಳು ಹೆಚ್ಚಳಾಗುತ್ತವೆ.
ಯಾಕಂದರೆ ಮಂಗಳನು ನೇರ ಇದ್ದಾಗ ಆತನು ಪರವಾಗಿಲ್ಲ, ಆತನ ಉತ್ತಮ ಪರಿಣಾಮ. ಯಾವಾಗ ಈ ಒಂದು ಪಾಪಗ್ರಹಗಳಿಗೆ ಇನ್ನಷ್ಟು ಪಾಪಗ್ರಹಗಳ ಯುತಿ ಬರುತ್ತೋ ಅಲ್ಲಿ ನಾನಾ ರೀತಿಯ ಒಂದು ಉತ್ಪಾತಗಳು ಕಾರಣಬಹುದು. ಈ ಪ್ರಕೃತಿಯಲ್ಲಿ ಸಹ ಹಾಗೆ ನಾನಾ ರೀತಿಯ ಏರುಪೇರುಗಳು, ಶೀತ ಉಷ್ಣದ ಏರುಪೇರುಗಳು, ಅಕಾಲಿಕ ಮಳೆ ಅಥವಾ ಮಳೆ ಬಾರದೆ ನಿಲ್ಲುವಂಥದ್ದು, ಕೆಲವು ಭಾಗಗಳಲ್ಲಿ ಒಂದು ಸ್ವಲ್ಪ ಮಳೆ ಬಿದ್ದು ಆ ಬಳಿಕ ತೀರ್ಘ ಒಂದು ಬಿಸಿಲಿನ ಹೊಡೆತಗಳು, ಬಿಸಿಲಿನ ಝಳಗಳು ಹೆಚ್ಚಳಾಗುವಂಥದ್ದು. ಬಿಸಿಲಿನ ಝಳಕ್ಕೆ ಹಲವಾರು ದೇಶಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳು ಬರುವಂಥದ್ದು. ಬೆಂಕಿ ಅನಾಹುತಗಳು ಅಥವಾ ಅಗ್ನಿ ದುರಂತಗಳು ಹೆಚ್ಚಳಾಗ್ಬೋದು. ಜೊತೆಗೆ ಅಲ್ಲಲ್ಲಿ ಈ ಭೂಕಂಪನದ ಅನುಭವಗಳು, ಭೂಮಿಯ ಒಂದು ಏನಾದರೂ ಅಲ್ಲಿ ಬೇರೆ ಬೇರೆ ರೀತಿಯ ಎಲ್ಲ ಜ್ವಾಲಾಮುಖಿಯಂಥ ಸ್ಫೋಟಾದಿಗಳು ಅಂತಾಗ್ಬೋದು. ಕಾಳ್ಗಿಚ್ಚುಗಳು ಹೆಚ್ಚಳಾಗಿ ಕಾಳ್ಗಿಚ್ಚಿನಿಂದ ಒಂದಷ್ಟು ಕೃಷಿ ಭೂಮಿಗಳು ಸಹ ತೊಂದರೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಅಗ್ನಿ ಮೂಲದ ವಿಚಾರಗಳು, ಯಾಕಂದರೆ ಅಲ್ಲಿ ಕುಜ ಮತ್ತು ಕೇತು ಸಿಕ್ಕಾಗ ಅಲ್ಲಿ ಬೆಂಕಿ ಮತ್ತು ಗಾಳಿ ಸೇರಿದಾಗ ಹೇಗೆ ಆಗುತ್ತೆ ಆ ರೀತಿಯ ಒಂದು ಪರಿಣಾಮಗಳು ಆಗ್ಬೋದು. ಅಥವಾ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಅಂತ ಹೇಳುವಂಥ ಅಂತಹ ಒಂದು ಘಟನೆಗಳು ಅಲ್ಲಿ ಉಷ್ಣಾದಿ ಮೂಲಗಳಿಂದ ತೊಂದರೆಗಳು ಆಗುವಂಥದ್ದು. ಜೊತೆಗೆ ಅಲ್ಲಿ ಇರುವಂತಹ ರಾಶಿ ಸಿಂಹರಾಶಿಯು ಸಹ ಒಂದು ಅಗ್ನಿ ತತ್ವವನ್ನು ಪ್ರಚೋದಿಸುವಂಥದ್ದಾಗಿರುತ್ತೆ. ಅಲ್ಲಿ ಜಲತತ್ವಕ್ಕೆ ಅಲ್ಲಿ ಜಾಗ ಇಲ್ಲ. ಹಾಗಾಗಿ ಸಿಂಹರಾಶಿಯು ಅದು ರವಿಯ ಒಂದು ವಿಚಾರ ಆಗಿರುತ್ತೆ. ಇದಲ್ಲದೆ ಈ ಒಂದು ಸಿಂಹರಾಶಿಯಲ್ಲಿ ಕೇತು ಮತ್ತು ಕುಜರ ಸಂಗಮದಿಂದ ಯುದ್ಧಾದಿಗಳು ಈಗಾಗಲೇ ಇದ್ದಂಥ ಒಂದು ಅಥವಾ ಈಗ ಹಿಂದೆ ತಣ್ಣಗಾಗಿದ್ದಂಥ ಯುದ್ಧಗಳು ಈಗ ಮತ್ತೆ ಸ್ಫೋಟ ಆಗುವಂಥದ್ದು. ಅಥವಾ ಒಂದು ಅಚಾನಕ್ಕಾಗಿ ರಾತ್ರೋರಾತ್ರಿ ಏನೋ ಒಂದು ಹಿಂಬಾಗಿಲಿನ ಮೂಲಕ ಕೆಲವು ದೇಶಗಳಲ್ಲಿ ದಾಳಿ ನಡೆಯುವಂಥದ್ದು, ಅಥವಾ ಯಾವುದೇ ಒಂದು ಕುತಂತ್ರದ ಮೂಲಕ ಕೆಲವು ದೇಶಗಳು ದಾಳಿ ನಡೆಯುವಂಥದ್ದು, ಇಂತಹ ಒಂದು ಕೆಲಸಗಳು ಆಗುತ್ತೆ. ಜೊತೆಗೆ ಇದಲ್ಲದೆ ಈ ನೇರ ಯುದ್ಧಗಳಲ್ಲಿ ಅಲ್ಲದೆ ಒಂದು ಅಡ್ಡ ಮಾರ್ಗದ ಅಂತ ಹೇಳಿದ ಅಡ್ಡ ಮಾರ್ಗ ಅಂದರೆ ಅಲ್ಲಿ ಕೇವಲ ನಿಮ್ಮ ಶಸ್ತ್ರಾಸ್ತ್ರಗಳು ಬೇಕಾಗಿಲ್ಲ. ಕುತಂತ್ರದಲ್ಲಿ ಕುಯುಕ್ತಿಗಳ ಮೂಲಕ ಗೆಲ್ಲಬೇಕಾದ್ರೆ ಶಸ್ತ್ರಾಸ್ತ್ರಗಳು ಅಥವಾ ಈ ಯುದ್ಧ ಟ್ಯಾಂಕರ್ಗಳು ಅಥವಾ ಸೈನ್ಯ ಮಿಲಿಟರಿ ಬೇಕಾಗಿಲ್ಲ. ಈಗಿನ ಒಂದು ಆಧುನಿಕ ಯುಗದ ತಂತ್ರಜ್ಞಾನವನ್ನು ಅಲ್ಲಿ ಬಳಸ್ಬೋದು. ಕೇತು ಅಂದರೆ ಅದನ್ನು ಸಹ ಸಂಕೇತ ಮಾಡ್ತಾನೆ. ಮಾಯೆ ಮತ್ತು ಛಾಯೆ ಅಂತ ಹೇಳ್ತಾರೆ. ಹಾಗಾಗಿ ಗ್ರಹಣಗಳಲ್ಲಿ ಸಹ ಹಾಗೆ ಅವರು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾರೆ. ಅಲ್ಲಿ ನೆರಳು ಬೆಳಕಿನ ಆಟ ಆಡೋದು ಅಂತಹ ಆ ಒಂದು ಕೇತುವಿನ ಪ್ರಭಾವ ಇರೋ ಕಾರಣ ಈ ಒಂದು 52 ದಿನಗಳ ಅವಧಿಯಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ತಾಂತ್ರಿಕವಾದ ಏನೇನು ಈಗ ಯುದ್ಧಕ್ಕೆ ಸನ್ನದ್ಧವಾಗುವಂಥ ಒಂದು ವಿಚಾರಗಳು, ಉದಾಹರಣೆಗೆ ಸೈಬರ್ ಅಟ್ಯಾಕ್ ಅಂತ ಹೇಳ್ತೀವಿ, ಅಲ್ಲಿ ಒಂದು ಸೈಬರ್ ದಾಳಿಗಳು ಆಗುವಂಥದ್ದು ಬೇರೆ ಬೇರೆ ದೇಶಗಳ ಮೂಲಕ, ಅಥವಾ ಬೇರೆ ಬೇರೆ ರೀತಿಯ ಸೈಬರ್ ದಾಳಿಗಳ ಮೂಲಕ ಈ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ತೊಂದರೆಗಳು ಮಾಡುವಂಥದ್ದು, ಅಥವಾ ಈ ಕೆಮಿಕಲ್ ವೆಪನ್ ಅಥವಾ ಬಯೋಲಾಜಿಕಲ್ ವೆಪನ್ ಅಂತ ಹೇಳ್ತಾರೆ ಅಂಥ ಒಂದು ರಾಸಾಯನಿಕ ಅಥವಾ ಜೈವಿಕ ಅಸ್ತ್ರಗಳನ್ನು ಸಹ ಈಗ ಪ್ರಯೋಗ ಮಾಡುವಂಥದ್ದು ಕೆಲವು ದೇಶಗಳು ಆಗ್ಬೋದು. ಈ ರೀತಿ ಅನೇಕ ರೀತಿಯ ಕುಯುಕ್ತಿಯ ಮತ್ತು ಕುತಂತ್ರದ ಯುದ್ಧ ತಂತ್ರಗಳು ಪರಸ್ಪರ ದೇಶಗಳಲ್ಲಿ ಗಡಿಭಾಗಗಳಲ್ಲಿ ನಡೆಯುತ್ತವೆ. ಜೊತೆಗೆ ಈ ಕಾಲದಲ್ಲಿ ಒಂದು ಜನಮಾನಸದಲ್ಲಿ ಸಾಗಿ ರಾಜಕೀಯ ವ್ಯಕ್ತಿಗಳ ಒಂದು ಅಡ್ಡ ಪರಿಣಾಮ ಜನರಿಗೆ ತೊಂದರೆ ಆಗುತ್ತೆ. ಆಳುವಂಥವರು ಈಗ ನಾನಾ ರೀತಿಯ ತಪ್ಪು ನಿರ್ಧಾರಗಳನ್ನು ಅಥವಾ ಜನರಿಗೆ ವಿರೋಧವಾಗುವಂಥ ನಿರ್ಧಾರಗಳನ್ನು, ಜನರಿಗೆ ಹಿಂಸಾವನ್ನು ಅಥವಾ ಜನರಿಗೆ ತೊಂದರೆಯನ್ನು ಕಠಿಣತೆಯನ್ನು ಕೊಡುವಂಥ ನಿರ್ಧಾರಗಳನ್ನು ರಾಜಕೀಯ ಪಟುಗಳು ಬೇರೆ ಬೇರೆ ದೇಶದಲ್ಲಿ ತೆಗೆದುಕೊಳ್ಬೋದಾಗಿದೆ. ಹೀಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಈ ಕಂಡು ಬರುತ್ತೆ. ಜೊತೆಗೆ ಇದೆಲ್ಲ ಆಗ್ತಿದ್ಬೇಕಾದ್ರೆ ಆರ್ಥಿಕದ ಮೇಲೆ ಸಹ ಇದರ ಪರಿಣಾಮ ಬರುತ್ತೆ. ಯಾವಾಗ ರಾಜಕೀಯ ಅಸ್ಥಿರತೆ, ಅದು ಯುದ್ಧದ ಒಂದು ಸನ್ನಿವೇಶ, ಜೊತೆಗೆ ಆರ್ಥಿಕ ಸ್ಥಿತಿಗೆ ರಾಜಕೀಯ ಆಳುವಂಥವ್ರ ಮೇಲೆ ಮೇಲಾಟ ಮತ್ತು ಪೈಪೋಟಿಗಳು ಅದು ಈಗಾಗಲೇ ನಡೆದಿವೆ. ಯಾಕಂದರೆ ಸಂವತ್ಸರ ಫಲದಲ್ಲಿ ವಿವರಣೆ ಮಾಡೋದಂತ ನೀವೆಲ್ಲ ಗಮನಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸಾರ್ವತ್ರಿಕ ಫಲವನ್ನು ಸಹ ನೋಡಬೇಕು. ಆ ಸಾರ್ವತ್ರಿಕ ಫಲದಲ್ಲಿ ಈ ಸಂವತ್ಸರದಲ್ಲಿ ಏನೆಲ್ಲ ಆಗೋದೆ ಅನ್ನೋದನ್ನು ಅದು ನಿಮಗೆ ಯುಗಾದಿಯ ಬಳಿಕ ಏನೆಲ್ಲ ಆಗುತ್ತೆ ಅದನ್ನು ಗಮನಿಸಿ ನೋಡಿ. ಬಗ್ಗೆ ಹಳೆಯ ಒಂದು ವಿಡಿಯೋಗಳಲ್ಲಿ ಆ ಸಂವತ್ಸರ ಫಲವನ್ನು ಸಹ ನೀವು ಸಮಗ್ರ ಫಲ ಅಂತ ಹೇಳಿದೆ, ನಿಮ್ಮ ರಾಶಿ ಫಲ ಅಷ್ಟೇ ಅಲ್ಲ, ಸಮಗ್ರ ಫಲದಲ್ಲಿ ಸಹ ಇವೆಲ್ಲ ವಿಚಾರಗಳು ಹೇಳಲ್ಪಟ್ಟಿವೆ. ಹಾಗಾಗಿ ಅವೆಲ್ಲ ಹೇಳಲ್ಪಟ್ಟಂಥ ವಿಚಾರಗಳು ಮತ್ತೆ ಈ ಗ್ರಹಗಳಿಂದ ಪುನರಾವರ್ತನೆ ಆಗುತ್ತೆ. ಆವಾಗ ಅಲ್ಲಿ ಈ ಬಾರಿಯ ಈ ಕುಜ ಮತ್ತು ಕೇತುವಿನ ಯುತಿಯಿಂದ ಇಂಥ ಒಂದು ಅಡ್ಡ ಪರಿಣಾಮಗಳು ಜಾಗತಿಕವಾಗಿ ಅಲ್ಲಲ್ಲಿ ಆಗ್ಬೋದಾಗಿದೆ. ಇನ್ನು ಯುವ ವರ್ಗಕ್ಕೆ ಯಾವ್ಯಾವ ಯುವ ವರ್ಗದವರು ಇರ್ತಾರೆ ಈ ಜೂನ್ 6ರಿಂದ ಈ ಜುಲೈ 28 52 ಯುವ ವರ್ಗಕ್ಕೆ ಸ್ವಲ್ಪ ಸಂಕಷ್ಟಗಳು ಬರ್ಬೋದು. ಅವರ ಒಂದು ಏನಾದರೂ ಸಾಧನೆಗೆ, ಉದ್ಯೋಗಕ್ಕೆ, ವೃತ್ತಿಗೆ ಎಲ್ಲ ತೊಂದರೆಗಳು ಬರುವಂಥದ್ದು, ಅಥವಾ ಅವರ ಮೇಲೆ ಏನಾದರೂ ಕ್ರಮಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಏನಾದರೂ ಒಂದು ಹೈಯರ್ ಸ್ಟಡಿಗೋ ಅಥವಾ ಇನ್ನಿತರ ಯಾವುದೋ ಸಂಶೋಧನೆಗೋ ಇದಕ್ಕೆಲ್ಲ ಪ್ರಯತ್ನ ಮಾಡೋರಿಗೆ ಅಲ್ಲಿ ಅದಕ್ಕೆ ಯಾವುದಾದ್ರು ಅವ್ರ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು, ಅಥವಾ ಕೊನೆಯ ಹಂತದಲ್ಲಿ ಚಾನ್ಸ್ಗಳು ಮಿಸ್ ಆಗುವಂಥದ್ದು, ಇವೆಲ್ಲ ಯುವ ವರ್ಗಕ್ಕೆ ಅಂದರೆ ಇಲ್ಲಿ ಎಲ್ಲ ರಾಶಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಪ್ರತಿ ವಿಡಿಯೋದಲ್ಲಿ ಸಹ ನೀವು ಬರುವಂಥ ಸಾರ್ವತ್ರಿಕ ಫಲದಲ್ಲಿ ಸಹ ಒಂದು ಅಂಶವನ್ನು ಗಮನಿಸಬೇಕಾಗತ್ತೆ. ಅಂದರೆ ಜಗತ್ತಿಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಪರಿಜ್ಞಾನದಲ್ಲಿ ಈ ಸಾರ್ವತ್ರಿಕ ಒಂದು ಪರಿಣಾಮದಲ್ಲಿ ಹೇಳಲ್ಪಟ್ಟಿದ್ದೇನೆ. ಹಾಗಾಗಿ ಹಿಂದೆ ಯಾವ ಯುಗಾದಿ ಫಲ ಇರ್ಬೋದು, ಗುರುವಿನ ಪರಿವರ್ತನೆ, ರಾಹು ಕೇತುಗಳ ಪರಿವರ್ತನೆ, ಅಲ್ಲಿ ಮೊದಲ ಒಂದು ಕೆಲವು ನಿಮಿಷಗಳ ಕಾಲ ನಾನು ಸಾರ್ವತ್ರಿಕ ಫಲವನ್ನು ವಿವರಣೆ ಮಾಡಿದ್ದೇನೆ. ಇಲ್ಲಿ ಸಹ ಈಗ ಸಾರ್ವತ್ರಿಕ ಫಲವನ್ನು ವಿವರಣೆ ಮಾಡಲಾಗಿದೆ. ಹಾಗಾಗಿ ಈ ಒಂದು 52 ದಿನಗಳ ಕಾಲ ಕುಜ ಕೇತುಗಳ ಒಂದು ಅಪರೂಪದ ಯುತಿ, ಇದು 18 ವರ್ಷಗಳಿಗೊಮ್ಮೆ ಆಗುವಂಥದ್ದು.
ಅಥವಾ ಅಪರೂಪಕ್ಕೆ ಆಗುವಂತಹ ಘಟನೆಗಳು ಈ ಜಾಗತಿಕವಾಗಿ ಅನೇಕ ರೀತಿಯ ಪರಿವರ್ತನೆಗಳಿಗೆ, ಅನೇಕ ರೀತಿಯ ಒಂದು ಏರುಪೇರುಗಳಿಗೆ ಕಾರಣ ಆಗ್ಬೋದು. ಇದು ವ್ಯಾವಹಾರಿಕವಾಗಿಯೂ, ರಾಜಕೀಯವಾಗಿಯೂ, ಧಾರ್ಮಿಕವಾಗಿಯೂ, ಆರ್ಥಿಕವಾಗಿಯೂ ಅಡ್ಡ ಪರಿಣಾಮಗಳನ್ನು ಬೀರುವಂತಹದ್ದು. ಜೊತೆಗೆ ಪ್ರಕೃತಿಯಲ್ಲಿ ಸಹ ಅನೇಕ ರೀತಿಯ ವಿನಾಶಕಾರಿಯಾದಂಥ ಘಟನೆಗಳಿಗೆ ಸಾಕ್ಷಿಯಾಗುವಂಥ ಅವಧಿ ಆಗ್ಬೋದಾಗಿದೆ. ಇವೆಲ್ಲವೂ ಸಾರ್ವತ್ರಿಕ ಫಲವನ್ನು ಗಮನಿಸಿದಾಗಿದೆ. ಇನ್ನು ರಾಶಿಗಳ ಮೇಲೆ ಮಂಗಳನ ಪರಿಣಾಮ. ರಾಶಿಗಳ ಮೇಲೆ ಪರಿಣಾಮ ಹೇಳಬೇಕಾದ್ರೆ ಅಲ್ಲಿ ಮಂಗಳನ ಪರಿವರ್ತನೆ ಕೇವಲ ಒಂದು ಬಾರಿ ಆತನ ಪರಿವರ್ತನೆಗೂ ಕೇವಲ 3 ರಾಶಿಗಳಿಗೆ ಉತ್ತಮ ಫಲ ಬರುತ್ತೆ. ಉಳಿದ ರಾಶಿಗೆ, ಉಳಿದ ಒಂದು 3 ರಾಶಿಗೆ ಮಿಶ್ರ ಫಲ ಮತ್ತು ಉಳಿದ 6 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲ ಅಂತ ಹೇಳಲ್ಪಡುತ್ತದೆ. ಹಾಗಾಗಿ ಇಲ್ಲಿ ಮಂಗಳನ ಪರಿವರ್ತನೆಯಿಂದ ಹಲವಾರು ರಾಶಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅಂದರೆ ಎಲ್ಲ ಏನು 9 ರಾಶಿಗೂ ಕೆಟ್ಟದಾಗತ್ತೆ, ಅದು 6 ರಾಶಿಗೂ ತುಂಬ ಕೆಟ್ಟದಾಗುತ್ತೆ, ಆ ರೀತಿ ಯಾರೂ ಭಾವನೆ ಮಾಡಬೇಕಾಗಿಲ್ಲ. ಆದರೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು 6 ರಾಶಿಗಳು ತೆಗೆದುಕೊಳ್ಳೋದು, ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಇನ್ನು 3 ರಾಶಿಗಳು ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿ ಇತರ ಗ್ರಹಗಳಿಂದ, ಉದಾಹರಣೆಗೆ ಗುರುಬಲ ಉಳ್ಳಂಥ ರಾಶಿಗೆ ತುಂಬ ಏನು ಅವರು ಚಿಂತೆ ಪಡೋದಿಲ್ಲ, ಅವರಿಗೆ ಗುರುವಿನ ರಕ್ಷಣೆ ಇರುತ್ತೆ. ಯಾರಿಗೆ ಶನಿಯ ಬೆಂಬಲ ಉತ್ತಮ ಇರುತ್ತೆ ಅಂಥವರಿಗೆ ಶನಿಯಿಂದ ಆಗುವಂಥ ಪರಿಣಾಮಗಳು ಸ್ವಲ್ಪ ಉತ್ತಮ ಫಲವನ್ನು ಕೊಡ್ತವೆ. ಇನ್ನು ಯಾರಿಗೆ ಶುಕ್ರನೋ ಅಥವಾ ಚಂದ್ರನೋ ಅಥವಾ ಇನ್ನಿತರ ಬುಧ ಗ್ರಹಗಳು ಮುಂತಾದ ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ, ಅಂಥವರಿಗೆ ಅವರು ತುಂಬ ಒಂದು ಆತಂಕ ಚಿಂತೆ ಪಡೋದು ಅಥವಾ ಇಲ್ಲಿ ಹೇಳಿದಂಥ ಆ ಕಷ್ಟ ನಷ್ಟ ಅಥವಾ ವಿನಾಶಕಾರಿ ಪರಿಣಾಮಗಳು ನಿಮಗೆ 100ಕ್ಕೆ 100 ಹಂಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಆ ರೀತಿ ಖಂಡಿತ ಆಗೋದಿಲ್ಲ. ಆದರೆ ಇಲ್ಲಿ ಮುನ್ನೆಚ್ಚರಿಕೆಯಾಗಿ ನಾವು ಕೆಲವನ್ನು ಗಮನಿಸಬೇಕು. ಉದಾಹರಣೆಗೆ ಆರೋಗ್ಯದ ವಿಚಾರ ಅಂತ ಹೇಳ್ತೇನೆ. ಕೆಲವೊಂದು ರಾಶಿಗೆ ಆರೋಗ್ಯದವರು ಸ್ವಲ್ಪ ನೀವು ಗಮನಿಸ್ಕೊಳ್ಬೇಕು. ನಿಮ್ಮ ಆಹಾರ ಅಭ್ಯಾಸ ಅಥವಾ ಸಣ್ಣ ಪುಟ್ಟ ಏನಾದರೂ ಹವಾಮಾನದಿಂದ ಆದಂಥ ತೊಂದರೆಗಳು ಅಥವಾ ಅನಾರೋಗ್ಯಗಳು ಆದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ, ಔಷಧೋಪಚಾರ ಪಡೋದು. ಆರ್ಥಿಕದಲ್ಲಿ ಕೆಲವೊಂದು ರಾಶಿಗೆ ಮುನ್ನೆಚ್ಚರಿಕೆ ಹೇಳ್ತೇನೆ. ಅಂಥವರು ಹಣವನ್ನು ಹೂಡಿಕೆ ಮಾಡುವಾಗ ಅಥವಾ ಯಾವುದೇ ಪೇಮೆಂಟ್ ಪಾವತಿ ಮಾಡುವಾಗ ಅಥವಾ ಇನ್ನಿತರರಿಗೆ ನಿಮ್ಮ ಹಣವನ್ನು ಸಾಲ ಕೊಡುವಾಗ ಅದರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸುವಂಥದ್ದು. ಬಾಂಧವ್ಯದಲ್ಲಿ ಕೊರತೆಯ ಬಗ್ಗೆ ಹೇಳ್ತೇನೆ. ಹಾಗಾಗಿ ಇಲ್ಲಿ ಯಾರೂ ಆತಂಕ ಭಯ ಪಡುವಂಥದ್ದೇನಿಲ್ಲ. ನೀವು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಈ ಮಂಗಳನ ಪರಿವರ್ತನೆ ಕಾಲದಲ್ಲಿ ವಹಿಸಬೇಕಾಗತ್ತೆ. ಇಲ್ಲಿ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಆಗುವಂಥದ್ದು. ಅಂದರೆ ಅಲ್ಲಿ ನಿಮ್ಮ ರಾಶಿಯಿಂದ ಸಿಂಹರಾಶಿಯು 5ನೇ ಮನೆ ಅಥವಾ ಪಂಚಮ ಸ್ಥಾನ ಅಂತ ಆಗಿರುತ್ತೆ. ಇಲ್ಲಿ ಅದನ್ನು ಉತ್ತಮ ಪರಿಣಾಮಗಳು ಅಷ್ಟು ಬರೋದಿಲ್ಲ, ಮಿಶ್ರ ಫಲಗಳ ಸೂಚಕ ಇರುತ್ತೆ. ನಿಮ್ಮ ರಾಶಿಯಿಂದ ಯಾವಾಗ ಅಲ್ಲಿ ಮಂಗಳನು 5ನೇ ಮನೆಯಲ್ಲಿದ್ದನೋ ಅಲ್ಲಿ ಮಿಶ್ರ ಫಲಗಳ ಸೂಚನೆ ಇರುವಂಥದ್ದು. ಅಲ್ಲಿ ವಿಶೇಷವಾಗಿ ನಿಮಗೆ ಮನೆಯಲ್ಲಿ ಸಹ ಈಗ ಬಂದು ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು, ಮಾತಿನಿಂದಲೇ ನೀವು ಕೆಲವೊಂದು ತೊಂದರೆಗಳಿಗೆ ಸಿಗಲಾಗುವುದು ಅಥವಾ ನೀವು ಕೊಟ್ಟಂಥ ವಚನವನ್ನಿಂದಲೇ ನಿಮಗೆ ತೊಂದರೆ ಆಗುವಂಥದ್ದು ಅಥವಾ ನಿಮ್ಮ ಮಾತೇ ನಿಮಗೆ ಮುಳುವಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಈಗಾಗಲೇ ನೀವು ಸತಿಯ ಪ್ರಭಾವದಲ್ಲಿದ್ದೀರಾ. ಹಿಂದೆನೂ ನಿಮಗೆ ಹೇಳಿದ್ದೇನೆ, ನಿಮಗೆ ಗುರುಬಲ ಮೇ 14ರಿಂದ ಹೋಗುತ್ತೆ, ಶನಿಯ ಪ್ರಭಾವ ದಿನದಿನಕ್ಕೂ ಹೆಚ್ಚಾಗುತ್ತೆ. ಅದೇ ಕಾಲದಲ್ಲಿ ಈಗ ಮಂಗಳನ ಪರಿಣಾಮ ಸಹ ನಿಮಗೆ ಒಳ್ಳೆಯದಿಲ್ಲ. ಹಾಗಾಗಿ ಸ್ವಲ್ಪ ಒಂದು ಕ್ರೂರ ಪ್ರಭಾವವನ್ನು ಕೊಡುವಂಥ ಕುಜ ಮತ್ತು ಶನಿ ವಿರುದ್ಧವಾಗಿದ್ದಾಗ ಅದೊಂದು ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಮಾತು ನಡವಳಿಕೆ ಬಗ್ಗೆ, ಬಾಂಧವ್ಯದ ಬಗ್ಗೆ ಚೆನ್ನಾಗಿ ಮಾಡ್ಕೊಂಡು, ಬಂಧುಗಳಲ್ಲಿ ತೊಂದರೆ ಆಗ್ಬೋದು, ಮಿತ್ರರಲ್ಲಿ ಏನಾದರೂ ಜಗಳಗಳು ಆಗ್ಬೋದು, ಮನೆಯಲ್ಲಿ ನಿಮ್ಮ ಸ್ವಂತ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ ಆಗ್ಬೋದು, ಅಥವಾ ನೀವು ಮಕ್ಕಳನ್ನು ವಿರೋಧಿಸಾಗಲಿ ಅಥವಾ ಮಕ್ಕಳೇ ನಿಮ್ಮನ್ನು ವಿರೋಧಿಸುವಂಥ ಘಟನೆಗಳಾಗ್ಬೋದು, ಅಥವಾ ಇನ್ನು ಕೆಲವೊಬ್ಬರ ಮಕ್ಕಳು ಏನಾದರೂ ಒಂದು ಅನೈತಿಕ ವಿಚಾರನೋ ಏನಾದರೂ ಒಂದು ಕೆಟ್ಟ ಕೆಲಸವನ್ನು ಮಾಡಿ ಅದರಿಂದ ನಿಮಗೆ ಮನಸ್ಸಿಗೆ ತುಂಬ ಆಘಾತ ಆಗುವಂಥ ಅಥವಾ ಅವಮಾನಕರ ಘಟನೆ ಆಗುವಂಥ ಸಾಧ್ಯತೆ ಸಹ ಬರ್ಬೋದಾಗುತ್ತೆ. ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ನಿಮಗೆ ವೈಯಕ್ತಿಕವಾಗಿಯೂ ಮನಸ್ಸಿನ ಮೇಲೂ ಬರುತ್ತೆ. ಹಾಗಾಗಿ ಮಾತು ನಡವಳಿಕೆ ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು. ವಿಶೇಷವಾಗಿ ಬಂಧುಗಳು ಮತ್ತು ಕಿರಿಯ ನಿಮ್ಮ ಸಂಬಂಧಿಗಳ ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಜೊತೆಗೆ ಅವರಿಂದ ನಿಮಗೆ ಅವಮಾನಗಳು, ಅವರಿಂದ ನಿಮಗೆ ಏನಾದರೂ ಒಂದು ಅಪ್ರಿಯವಾದ ಘಟನೆಗಳು ಆಗ್ಬೋದಾಗಿದೆ. ಇನ್ನು ಮನಸ್ಸಿನಲ್ಲಿ ಸಹ ಹಾಗೆ ಸ್ವಲ್ಪ ಚಿಂತೆ ವ್ಯಥೆಗಳು ಹೆಚ್ಚಳಾಗುತ್ತೆ. ಮಂಗಳನ ಪ್ರಭಾವದಿಂದ ಧೈರ್ಯ ಸಾಲದೆ ಇರುವಂಥದ್ದು, ಕೆಲವೊಮ್ಮೆ ನಿಮಗೆ ನನಗೇನೋ ತೊಂದರೆ ಆಗುತ್ತೆ, ನನಗೇನೋ ಅಪಾಯ ಆಗುತ್ತೆ ಅನ್ನೋದ್ರಿಂದ ಒಂದು ಕಲ್ಪಿತವಾದ ಒಂದು ಭ್ರಾಂತಿ ಸಹ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಇಂತಹ ಒಂದು ಮನಸ್ಸಿನ ಮೇಲೆ ಆಗುವಂಥ ನೆಗೆಟಿವ್ ಪರಿಣಾಮಗಳು ಅಂದರೆ ಋಣಾತ್ಮಕ ಪರಿಣಾಮಗಳನ್ನು ಸ್ವಲ್ಪ ನೀವು ನಿವಾರಣೆ ಮಾಡ್ಕೋಬೇಕು. ಜೊತೆಗೆ ಸೂಕ್ತವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಮಾಡ್ಬೋದು. ಕೊನೆಗೆ ಹೇಳತಕ್ಕಂಥ ಮಂಗಳ ಅಥವಾ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕವನ್ನು ಹೇಳಬೇಕಾಗತ್ತೆ. ಮೇಷರಾಶಿಯವರು ಈ ಒಂದು 52 ದಿನಗಳ ಅವಧಿಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ನಮಗೆ ಬೇಕಾಗುತ್ತೆ. ಮುಂದೆ ವೃಷಭ ರಾಶಿಗೆ ಈ ಒಂದು ಪರಿಣಾಮ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಇಲ್ಲಿ ನೀವು ಮಿಶ್ರ ಫಲದ ಒಂದು ಸೂಚನೆ ಬರುತ್ತೆ ನಿಮಗೆ. ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನ. ಹಾಗಾಗಿ ಜೂನ್ 6ರಿಂದ ಜುಲೈ 28ರ ಅವಧಿಯ 52 ದಿನಗಳಲ್ಲಿ ಕೆಲವೊಂದು ವಿಚಾರದಲ್ಲಿ, ವಿಶೇಷವಾಗಿ ವೃತ್ತಿ ಅಥವಾ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಅಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ವೃತ್ತಿ ಅಥವಾ ಉದ್ಯೋಗದ ಒತ್ತಡ ಅಂತ ಸ್ಟ್ರೆಸ್ ಹೇಳ್ತಾರೆ, ನಮ್ಮ ವರ್ಕ್ ಪ್ರೆಷರ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತಾರೆ, ಅವೆಲ್ಲ ಸ್ವಲ್ಪ ಹೆಚ್ಚಳಾಗುತ್ತೆ. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಒಂದು ರಿಮಾರ್ಕ್ಗಳನ್ನು ಹೇಳುವಂಥದ್ದು, ಮೇಲಾಧಿಕಾರಿಗಳ ಜೊತೆಗೆ ವಾಗ್ವಾದಗಳು ಬರುವಂಥದ್ದು, ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ದೂರನ್ನು, ಕಂಪ್ಲೇಂಟನ್ನು ದಾಖಲು ಮಾಡೋದು ಇತ್ಯಾದಿ ಘಟನೆಗಳ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಗುಪ್ತ ಶತ್ರುಗಳ ಪೀಡೆ, ಅಂದರೆ ನಿಮಗೆ ಗೊತ್ತಿರೋದಿಲ್ಲ ಯಾರಂತ, ಹಂಗಾಗಿ ಗುಪ್ತ ಶತ್ರುಗಳ ಪೀಡೆ ಅಥವಾ ಹಿತಶತ್ರುಗಳ ಪೀಡೆಗಳು ಸ್ವಲ್ಪ ಹೆಚ್ಚಳಾಗುವಂಥದ್ದು. ಜೊತೆಗೆ ನಿಮ್ಮ ಸಮಾನ ವಯಸ್ಕರು, ನಿಮ್ಮ ಒಂದು ಈಕ್ವಲ್ ಏಜ್ನವರು ಏನಿರ್ತಾರೆ
ಅವರು ನಿಮಗೆ ಏನಾದರೂ ತೊಂದರೆಗಳು ಮಾಡೋದು. ಉದಾಹರಣೆಗೆ ನಿಮ್ಮ ಒಂದು ವರ್ಕ್ ಪ್ಲೇಸಲ್ಲಿದ್ದಾರೆ, ನಿಮ್ಮ ಕೊಲೀಗ್ಸ್ಗಳಿರ್ಬೋದು, ಸುಮಾರು ನಿಮ್ಮ ಒಂದು ವಯಸ್ಸಿಗೆ ಹತ್ತಿರ ಇದ್ದರು, ನೀವೇ ಒಂದು 25-30 ವರ್ಷಗಳು, ಅವರಿಗೂ ಸಹ ಒಂದು ಅದೇ ಒಂದು ಏಜ್ ಗ್ರೂಪ್ನಲ್ಲಿ ಇರ್ತಾರೆ. ಅಂಥವರಿಂದ ನಿಮಗೆ ಏನಾದರೂ ಸವಾಲುಗಳು ತೊಂದರೆಗಳು ಬರೋದು, ಅಥವಾ ಅವರ ಮೂಲಕ ನಿಮ್ಮ ಒಂದು ಉದ್ಯೋಗಕ್ಕೆ ವೃತ್ತಿಗೆ ಏನೋ ತೊಂದರೆಗಳು ಬರುತ್ತಲಾಗಿದೆ, ಅಥವಾ ಅವರ ಒಂದು ಅಸಹಕಾರ ನಾನ್ ಕೋಆಪರೇಷನ್ ಅಂತ ಹೇಳುವಂಥ ಒಂದು ಅಸಹಕಾರದಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಇಂತಹ ವಿಚಾರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ನಿಮ್ಮ ಮಾತು ನಡವಳಿಕೆ ಉದ್ಯೋಗ ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆ. ಜೊತೆಗೆ ತುಂಬ ಸಾಲ ಮಾಡೋದಾಗಲಿ ತುಂಬ ಸಾಲ ಕೊಡೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಮಂಗಳನು ಋಣಕರ್ತನೂ ಹೌದು, ಋಣ ಪರಿಹಾರ ಮಾಡೋನು ಹೌದು. ಹಾಗಾಗಿ ಋಣದನ್ನು ನಮಗೆ ಸಾಲವನ್ನು ಮಾಡಲಿಕ್ಕೂ ಸಹ ಮಂಗಳನು ಕೆಟ್ಟದಾಗಿದ್ದಾಗ ಜಾಸ್ತಿ ಸಾಲ ಆಗುತ್ತೆ. ಮಂಗಳನು ಉತ್ತಮವಾಗಿದ್ದಾಗ ಸಾಲಗಳನ್ನು ಬೇಗನೆ ತೀರಿಸಲಿಕ್ಕೂ ಮನಸ್ಸು ಬರುತ್ತೆ. ಹಾಗಾಗಿ ಇಲ್ಲಿ ನೀವು ಸಾಲ ಕೊಡುವ ಅಥವಾ ಸಾಲ ಪಡೆಯುವಂಥ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು, ಅಥವಾ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಎರಡನ್ನೂ ಸಹ ಸಾಲ ಕೊಡೋದಾಗಲಿ ಪಡೆಯೋದಾಗಲಿ ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಉದ್ಯೋಗ ಅಥವಾ ವೃತ್ತಿ ಸ್ಥಾನದಲ್ಲಿ ನಿಮ್ಮ ಒಂದು ಇರುವಿಕೆ, ಜೊತೆಗೆ ಯಾರು ಶತ್ರುಗಳು ಯಾರು ಮಿತ್ರರು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ವೃಷಭ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಈ ಮಂಗಳನಿಗೆ ಸಂಬಂಧಪಟ್ಟಂಥ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ. ಇನ್ನು ಮಿಥುನ ರಾಶಿ, ಇಲ್ಲಿ ಮಂಗಳನಿಂದ ಉತ್ತಮ ಫಲ ಪಡೆಯುವಂಥ ಮೊದಲನೇ ರಾಶಿ ಆಗಿದೆ ಮಿಥುನ ರಾಶಿ. ಯಾಕಂದರೆ ನಿಮ್ಮ ರಾಶಿಯು ಮಂಗಳನಿಂದ ಇರುವಂಥ ರಾಶಿಗೆ 3ನೇ ಮನೆ ಆಗಿರುತ್ತೆ. ಮಿಥುನ, ಕರ್ಕಾಟಕ, ಸಿಂಹ ಅಂದರೆ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ತೃತೀಯ ಸ್ಥಾನದಲ್ಲಿ ಇರುವಂಥದ್ದು. ಸಹಜವಾಗಿಯೂ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಅಲ್ಲಿ ಮಂಗಳನು ಈ ಬಾರಿ ಕೊಡಲಿದ್ದಾನೆ. ಹಾಗಾಗಿ ನಿಮಗೆ ಅಲ್ಲಿ ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಬಾಂಧವ್ಯದ ವಿಚಾರ ಬಹಳ ಉತ್ತಮ ಫಲ ಇದೆ. ಆರ್ಥಿಕವಾಗಿ ಉತ್ತಮ ಉನ್ನತಿಗಳಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ವೇಗವಾಗಿ ಆಗುತ್ತೆ. ಇನ್ನು ಯಾರು ಉದ್ಯೋಗಕ್ಕೆ ಅಥವಾ ಜಾಬ್ಗಾಗಿ ಪ್ರಯತ್ನ ಪಡ್ತಾರೆ, ವಿಶೇಷವಾಗಿ ಯುವ ವರ್ಗದವರು ಈ ಜಾಬ್ಗಾಗಿ ಪ್ರಯತ್ನ ಪಡ್ತಾರೆ, ನಿಮಗೆ ಜಾಬ್ ಆಗುತ್ತೆ. ಅಥವಾ ಸರ್ಕಾರದಲ್ಲಿ ಏನಾದ್ರು ಹಿಂದೆ ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಿಗೆಲ್ಲ ಅರ್ಜಿಗಳು ಹಾಕಿದರೆ ಅವೆಲ್ಲ ಈಗ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರುವಂಥದ್ದು. ಇನ್ನು ನೀವು ಏನಾದರೂ ಇದಲ್ಲದೆ ಉದ್ಯೋಗವನ್ನು ಬದಲಿಸುವಂತಹ ಒಂದು ಯೋಜನೆಗಳು ಅಥವಾ ಇಂಥ ಒಂದು ಆಸಕ್ತಿ ಇದ್ದರೆ ಉದ್ಯೋಗ ಬದಲಿಸುವಂಥ ಒಂದು ವಿಚಾರಕ್ಕೆ ಈಗ ಪ್ರಯತ್ನ ಪಟ್ಟರೆ ಅಲ್ಲಿ ವಿಶೇಷವಾಗಿ ಮಂಗಳನ ಪರಿಣಾಮದಿಂದ ಉತ್ತಮ ಫಲವಾಗುತ್ತವೆ. ಇನ್ನು ಸ್ವಂತ ವ್ಯಾಪಾರ, ಉದ್ಯಮ, ಕೈಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಹೋಟೆಲು, ಇಂಡಸ್ಟ್ರಿ, ಬಿಸ್ನೆಸ್ ಏನೇನು ನಡೆಸ್ತಾರೋ ಅವರೆಲ್ಲರಿಗೂ ಈ ಮಂಗಳನು ಉತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮ ಉದ್ಯಮದಲ್ಲಿ ಲಾಭ ಆದಾಯ ಹೆಚ್ಚು ಬರುತ್ತೆ. ಕೆಲವರಿಗೆ ಭೂಮಿ ಅಥವಾ ಮನೆ ಕೊಳ್ಳುವಂಥ ಅವಕಾಶ, ವಾಹನ ಕೊಳ್ಳುವಂಥ ಅವಕಾಶ, ಜೊತೆಗೆ ಇದ್ದಂತಹ ಮನೆಯನ್ನು ರಿನೋವೇಷನ್ ರಿಪೇರಿ ಮಾಡುವಂಥ ಅವಕಾಶ, ಈ ರೀತಿ ಭೂಮಿ, ಮನೆ, ಯಂತ್ರ, ವಾಹನ, ಉಪಕರಣಗಳಿಗೆ ಸಂಬಂಧಪಟ್ಟು ನಿಮ್ಮ ಏನೇನೋ ಕನಸುಗಳು ಅವೆಲ್ಲ ಈಗ ನಿರ್ಧಾರಕ್ಕೆ ಚೆನ್ನಾಗಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಆಗುವಂಥ ಒಂದು ಅವಕಾಶ, ಶುಭ ಕಾರ್ಯಗಳಲ್ಲಿ ಉತ್ತಮ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ಜೊತೆಗೆ ಯಾರು ಒಂದು ಸಾಧಕರು, ಯುವಕರು ಇದ್ದಾರೆ, ನಿಮ್ಮ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಬಹುಮಾನ, ಸನ್ಮಾನಗಳು ಸಹ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಅವರ ಒಂದು ವಿಶಿಷ್ಟ ಸಾಧನೆಗೆ ಚೆನ್ನಾಗಿ ಫಲಗಳು ಬರ್ತವೆ. ಇನ್ನು ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ನೀಟ್, CET ಅಂತಹ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಮಿಥುನ ರಾಶಿಯವರಿಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲ ವರ್ಗದವರಿಗೂ ನಿಮಗೆ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ವೃತ್ತಿ ಅಥವಾ ಇನ್ನಿತರ ನಿಮ್ಮ ಸಾಮಾಜಿಕ ವಿಚಾರಕ್ಕೂ ಬಹಳ ಉತ್ತಮ ಫಲಗಳು ಈಗ ಬರ್ತವೆ. ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಉತ್ತಮ ಫಲಗಳು ಮಂಗಳನಿಗೆ ಮಿಥುನ ರಾಶಿಯವರು ಕೊಳ್ಳಿದ್ದಾನೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಅಪರೂಪಕ್ಕೆ ಸಿಗುವಂಥ ಅವಕಾಶ ಇದು, ವರ್ಷದಲ್ಲಿ ಒಮ್ಮೆನೇ ಸಿಗುವಂಥದ್ದು. ಹಾಗಾದರೆ ವರ್ಷದಲ್ಲಿ ಅವನು ಮಂಗಳನ ಪರಿವರ್ತನೆ ಆಗೋದು 1, 2 ಅಥವಾ 3ಕ್ಕಿಂತ ಹೆಚ್ಚು ಬಾರಿ ಯಾರಿಗೂ ಸಿಗೋದಿಲ್ಲ. ಹಾಗೆ ಅಂಥ ಒಂದು ಅವಕಾಶ ನಿಮಗೆ ಈ ಬಾರಿ ಬಂದಿದೆ. ಇದನ್ನು ಒಂದು ಉತ್ತಮವಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮಿಥುನ ರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ಮಂಗಳನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ, ಕಟಕ ರಾಶಿಗೆ ಈ ಒಂದು ವಿಚಾರ ಅಷ್ಟೇನೂ ಉತ್ತಮವಾಗಿ ಬರ್ತಾಯಿಲ್ಲ. ಸ್ವಲ್ಪ ಸಂಕಷ್ಟ ಸೂಚಕ ಇದೆ. ನಿಮ್ಮ ರಾಶಿಯಿಂದ 2ನೇ ಮನೆ ಅಥವಾ ದ್ವಿತೀಯ ಸ್ಥಾನದಲ್ಲಿ, 2ರ ಸ್ಥಾನದಲ್ಲಿ ಮಂಗಳನು ಸ್ವಲ್ಪ ಸಂಕಷ್ಟ ಫಲವನ್ನು ಕೊಳ್ಳಿದ್ದಾನೆ. ಅಲ್ಲಿ ವಿಶೇಷವಾಗಿ ನಿಮಗೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೋ, ಹಣಕಾಸಿನ ಮೇಲೋ, ಆರೋಗ್ಯದ ಮೇಲೋ, ಅಂದರೆ ತನು ಮನ ಧನದ ಮೇಲೂ ಸಹ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಬರುತ್ತೆ. ವಿಶೇಷವಾಗಿ ನಿಮ್ಮ ಸುತ್ತ ಈಗ ವಿವಾದಗಳು ಜಾಸ್ತಿ ಆಗ್ತವೆ. ಆಗಲೇ ನಿಮಗೆ ಗುರುಬಲದ ಕೊರತೆ ಇದೆ. ಅಲ್ಲಿ ಶನಿ, ರಾಹು, ಕೇತುಗಳು ಸಹ ನಿಮಗೆ ವಿರುದ್ಧವಾಗಿದ್ದಾರೆ, ಗಮನಿಸ್ಕೊಳ್ಳಿ. ಅಲ್ಲಿ ಪಾಪಗ್ರಹಗಳು ನಿಮಗೆ ತುಂಬ ಅಥವಾ ನಷ್ಟ ಕಷ್ಟಗಳನ್ನು ಉಂಟು ಮಾಡುವಂಥ ಇತರೆ ಗ್ರಹಗಳು ಸಹ ಈಗ ಇದ್ದಾವೆ. ಅದರ ಜೊತೆಗೆ ಈಗ ಮಂಗಳನು ಸಹ ಸೇರಿಕೊಂಡಿದ್ದಾನೆ. ಅಲ್ಲಿ ಕೇತು ಸಹ ನಿಮಗೆ ವಿರುದ್ಧವಾಗಿ ಇರುವಂತಹ ಸ್ಥಾನದಲ್ಲಿ, ಅಲ್ಲಿ ಇದ್ರ ಜೊತೆಗೆ ಮಂಗಳನು ಸಹ ಈಗ ಅದೇ ರೀತಿಯ ಸ್ಥಾನದಲ್ಲಿ ಬರ್ತಾನೆ. ಹಾಗಾಗಿ ಅನೇಕ ರೀತಿಯ ವಾದ ವಿವಾದಗಳಾಗುತ್ತೆ. ಮನೆಯಲ್ಲಿ ಸಹ ಕಲಹದ ವಾತಾವರಣ, ದಂಪತಿಗಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆ ಕಲಹ ಆಗೋದು, ವೃತ್ತಿ ಜಾಗದಲ್ಲಿ ಸಹ ಸಹೋದ್ಯೋಗಿಗಳ ಜೊತೆಗೆ, ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಆಗುವಂಥದ್ದು, ಅಥವಾ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ದೂರನ್ನು ದಾಖಲಿಸುವಂಥ, ಅಸಮಾಧಾನ ವ್ಯಕ್ತಪಡಿಸುವಂತಾಗುತ್ತೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಅನಿರೀಕ್ಷಿತ ಖರ್ಚುಗಳು ಮತ್ತು ಅನಿರೀಕ್ಷಿತ ನಷ್ಟ, ಅನಿರೀಕ್ಷಿತ ಲಾಭ ಅಂತ ಕೆಲವೊಮ್ಮೆ ಹೇಳ್ತೇನೆ. ಆದರೆ ಇಲ್ಲಿ ನಿಮಗೆ ಅನಿರೀಕ್ಷಿತ ಲಾಭ ಆಗೋದಿಲ್ಲ. ಅನಿರೀಕ್ಷಿತ ನಷ್ಟಗಳು, ಅನಿರೀಕ್ಷಿತ ಖರ್ಚುಗಳೆಲ್ಲ ಜಾಸ್ತಿ ಬರುವಂಥದ್ದು, ಅಥವಾ ಆದಾಯಕ್ಕೆ ಮೀರಿದ ಖರ್ಚುಗಳೆಲ್ಲ ಬರುವಂಥದ್ದು, ಕೆಲವೊಮ್ಮೆ ಸಾಲವನ್ನು ಮಾಡುವಂಥ ಪ್ರಮೇಯಗಳೆಲ್ಲ ಬರುವಂಥದ್ದು, ಮನಸ್ಸಲ್ಲಿ ಚಿಂತೆ ಹೆಚ್ಚಳ ಆಗುತ್ತೆ. ಯಾವುದೇ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಅಲ್ಲಿ ಅಪಜಯ ಆಗುವಂಥದ್ದು, ಅಥವಾ ಸರ್ಕಾರದಿಂದ ಅಥವಾ ಯಾವುದೇ ಇಲಾಖೆಗಳಿಂದ ನಿಮಗೆ ದಂಡನೆ, ನೋಟಿಸು, ಪೆನಾಲ್ಟಿಗಳು ಬರುವಂಥದ್ದು.
ಹಾಗಾಗಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನ ಧನದ ವಿಚಾರವಾಗಿ ಖಂಡಿತ ಕಟಕ ರಾಶಿಯವರು ತುಂಬ ಒಂದು ಎಚ್ಚರಿಕೆ ಇರಬೇಕು. ಸಂಕಷ್ಟವು ಮಂಗಳದಿಂದ ನಿಮಗೆ ವ್ಯಕ್ತವಾಗಿವೆ. ಇದೇ ಕಾಲದಲ್ಲಿ ಸಹ ಕೇತು ಸಹ ನಿಮಗೆ ಸಂಕಷ್ಟಕಾರಿಯಾಗಿ ಇರುವ ಕಾರಣ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಮುನ್ನೆಚ್ಚರಿಕೆ. ಹಣವನ್ನು ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ, ಯಾವುದೇ ಆಮಿಷಕ್ಕೆ ಒಳಗಾಗಿ ನೀವು ಇದ್ದಂಥ ಹಣವನ್ನೆಲ್ಲ ಅಲ್ಲಿ ನಷ್ಟ ಪಡೆಯುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಮನಸ್ಸಲ್ಲಿ ಚಿಂತೆ, ಆರ್ಥಿಕವಾದ ಒಂದು ಏರುಪೇರುಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲ ವಿಚಾರವಾಗಿ ಖಂಡಿತ ಈ ಕಟಕ ರಾಶಿಯವರಿಗೆ ಈ ಒಂದು ಕಾಲದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತ ಪರಿಹಾರಗಳನ್ನು, ಶ್ಲೋಕಗಳನ್ನು, ಪ್ರಾರ್ಥನೆ ಅಥವಾ ದೇವತಾ ಪ್ರಾರ್ಥನೆ ಖಂಡಿತವಾಗಿ ಕಟಕ ರಾಶಿಯವರು ಮಾಡಬೇಕಾಗತ್ತೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ಜನ್ಮದಲ್ಲಿ ಮಂಗಳನು ಸಂಕಷ್ಟಕಾರಿಯಾಗಿದ್ದಾನೆ. ಹಾಗಾಗಿ ನಿಮಗೆ ಈ ಒಂದು ಪರಿವರ್ತನೆ ಅಷ್ಟೇನೂ ಉತ್ತಮವಾಗಿ ಇರೋದಿಲ್ಲ. ಆಗಲೇ ಕೇತು ನಿಮ್ಮ ಜನ್ಮದಲ್ಲೇ ಇದ್ದಾನೆ. ಒಂದು ನಿಮಗೆ ಸಮಾಧಾನಕಾರ ವಿಚಾರ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಿಮಗೆ ಗುರುವಿನ ಬಲ ಇದೆ. ಗುರುವಿನ ವಿಶೇಷವಾದ ಬಲ ಇರುವ ಕಾರಣ ಅಲ್ಲಿ ಪರಿಣಾಮಗಳು ಸ್ವಲ್ಪ 100ಕ್ಕೆ ಒಂದು 50 ಭಾಗ ಆದರೂ ಗುರುವಿನಿಂದ ನಿಮಗೆ ಒಂದು ರಿಲೀಫ್ ಅಂತ ಸಿಗುತ್ತೆ. 100ಕ್ಕೆ 100 ಕೆಟ್ಟದೆಂದು ಆಗುವಂಥದ್ದೇನಿಲ್ಲ. ಹಾಗೆ ಗುರುಬಲ ಆನೆ ಬಲ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನಿಮಗೆ ಒಂದು ರಕ್ಷಣೆ ಇರುತ್ತೆ. ಈಗ ಉದಾಹರಣೆಗೆ ಕಟಕ ರಾಶಿಯವರಿಗೆ ಹೇಳಿದ್ರೆ, ಕಟಕ ರಾಶಿಗೆ ಹೇಳಿದಂಥ ಸಂಕಷ್ಟ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದರೆ ಅವರಿಗೆ ಗುರುಬಲ ಇಲ್ಲ, ಶನಿ ವಿರುದ್ಧವಾಗಿದ್ದಾನೆ, ರಾಹು ಕೇತುಗಳು ಸಹ ವಿರುದ್ಧವಾಗಿದ್ದಾರೆ. ಅಂದರೆ ನಿಮಗೆ ಒಂದಲ್ಲಿ ಪ್ಲಸ್ ಪಾಯಿಂಟ್ ಅಥವಾ ಒಂದು ಸಮಾಧಾನಕರ ವಿಚಾರ ಅಂದರೆ ಗುರುವಿನ ಒಂದು ವಿಶೇಷವಾದ ಒಂದು ಅನುಗ್ರಹ ಇರೋ ಕಾರಣ ನೀವು ಈ ಒಂದು ಮಂಗಳನ ಚಲನೆಯ ಕಾಲದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕೇ ಬೇಕು. ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬರುತ್ತೆ. ಯಾಕಂದರೆ ಜನ್ಮದಲ್ಲಿ ಬಂದಂಥ ಮಂಗಳನು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ. ನಿಮಗೆ ಬಾಡಿಯಲ್ಲಿ ಏನಾದರೂ ಹೀಟ್ ಹೆಚ್ಚಳ ಆಗುವಂಥದ್ದು ಅಥವಾ ಉಷ್ಣ ಸಂಬಂಧಿತ ಕಾಯಿಲೆಗಳು ಬರುತ್ತದೋ, ಹೊಟ್ಟೆ ನೋವು, ಅಜೀರ್ಣ, ಅಲ್ಸರ್ ಮುಂತಾದ ಸಮಸ್ಯೆಗಳು, ಇನ್ನು ಕೆಲವರಿಗೆ ಎದೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ಬೋದು, ಇನ್ನು ಕೆಲವರಿಗೆ ಲಂಗ್ಸ್ಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು, ಅಥವಾ ಈಗಾಗಲೇ ಈ ಲಂಗ್ಸ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಇದನ್ನು ತೊಂದರೆಗಳಿದ್ದವರಿಗೆ ಈ ಒಂದು ಕಾಲದಲ್ಲಿ ಅಂದರೆ ಜೂನ್ 6ರಿಂದ ಜುಲೈ 28 ಅದು ಹೆಚ್ಚಳ ಆಗ್ಬೋದು. ಹಾಗಾಗಿ ಇಂಥ ಒಂದು ಆರೋಗ್ಯದ ವಿಚಾರವಾಗಿ ಕಾಳಜಿ ಖಂಡಿತ ಬೇಕಾಗುತ್ತೆ ಸಿಂಹರಾಶಿಯವರಿಗೆ. ಅದೇ ರೀತಿ ಈ ಕಾಲದಲ್ಲಿ ನಿಮ್ಮ ಬಾಂಧವ್ಯದಲ್ಲಿ ಸಹ ಕೊರತೆ ಬರುತ್ತೆ, ಕಲಹ ಜಾಸ್ತಿ ಬರುತ್ತೆ, ಮನೆಯಲ್ಲೂ ಕಲಹ ಬರುತ್ತೆ, ಜೊತೆಗೆ ಬಂಧು ಬಳಗ ಜೊತೆ ಕಲಹ ಬರ್ಬೋದು, ವೃತ್ತಿ ಜಾಗದಲ್ಲೂ ಕಲಹ ಬರ್ಬೋದು. ಹಾಗಾಗಿ ಎಲ್ಲ ಒಂದು ಕಲಹದ ವಾತಾವರಣ ನಿಮಗೆ ಕೆಲವೊಮ್ಮೆ ಮನಸ್ಸಿಗೆ ತುಂಬ ಒಂದು ಆತಂಕವನ್ನು, ಆಘಾತವನ್ನು ಮಾಡ್ಬೋದು. ಅಥವಾ ಕೆಲವೊಮ್ಮೆ ನೀವು ಸುಮ್ಮನೆ ಇದ್ದರೂ ಸಹ ಇತರರು ನಿಮ್ಮಲ್ಲಿ ಕಾಲು ಕೆರೆದು ಜಗಳಕ್ಕೆ ಬರೋದು, ಕಲಹ ಮಾಡುವಂಥ ಪ್ರವೃತ್ತಿ, ಅಶಾಂತಿಯ ವಾತಾವರಣ ಆಗುತ್ತೆ. ಇನ್ನು ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತೆ ಮತ್ತು ಭಯಗಳು ಬರುತ್ತೆ. ನನಗೆ ಅಪಾಯ ಆಗುತ್ತೋ, ನನಗೆ ಏನಾದರೂ ಪ್ರಾಣಕ್ಕೆ ತೊಂದರೆ ಆಗುತ್ತೋ, ಅಥವಾ ನನಗೆ ಯಾರಾದರೂ ಮಾಡ್ತಾರೋ, ಈ ರೀತಿ ಒಂದು ಭ್ರಾಂತಿ ಬರುತ್ತೆ. ಯಾಕಂದರೆ ಅಲ್ಲಿ ಕೇತು ಇದ್ದಾನೆ. ಆತನ ಮಾಯೆಯನ್ನು ನಿಮಗೆ ನಾನಾ ರೀತಿಯ ಒಂದು ಭ್ರಮೆಯನ್ನು ಕೊಡ್ತಾನೆ. ಆಗಲೇ ಅವನು ಜನ್ಮದಲ್ಲಿ ಕೂತಿದ್ದಾನೆ. ಹಾಗಾಗಿ ಅಂಥ ಒಂದು ಕೇತುವಿನ ಪ್ರಭಾವದಿಂದ ನಮಗೆ ಆರೋಗ್ಯದ ಒಂದು ಮನಸ್ಸಿನ ಮೇಲೂ ಇಂಥ ಒಂದು ನಕಾರಾತ್ಮಕ ಪರಿಣಾಮಗಳು ಆಗ್ಬೋದು. ಅದು ಈಗಾಗಲೇ ಇದ್ದಂಥ ಸಣ್ಣ ಪುಟ್ಟ ಅನಾರೋಗ್ಯವು ಈ ಕಾಲದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಳ, ಬೆಂಕಿಗೆ ತುಪ್ಪ ಸೇರಿದಂಥ ಪರಿಣಾಮಗಳು ಆಗುವಂಥದ್ದು. ಅದೇ ರೀತಿ ಯಾವುದೇ ಈ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸಗಳು ಸ್ವಲ್ಪ ಅಲೆದಾಟದ ಪರಿಣಾಮಗಳು ಆಗ್ಬೋದು, ಅಥವಾ ಪದೇ ಹೋದರೂ ಕೆಲಸಗಳು ಆಗದೇ ಇರುವಂಥದ್ದೆಲ್ಲ ಆಗ್ಬೋದು. ಆ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ಮಂಗಳನ್ನೇ ವ್ಯಕ್ತವಾಗುತ್ತವೆ. ನೀವು ಸೂಕ್ತವಾದ ಕೊನೆಗೆ ಹೇಳ್ತಕ್ಕಂಥ ಪ್ರಾರ್ಥನೆ, ಶ್ಲೋಕ, ಪರಿಹಾರ, ಧ್ಯಾನ ಮಾರ್ಗ, ಭಕ್ತಿ ಮಾರ್ಗವನ್ನು ಖಂಡಿತ ಸಿಂಹರಾಶಿಯವರು ಈಗ ಅನುಸರಿಸಬೇಕಾಗುತ್ತೆ. ಜನ್ಮದಲ್ಲಿ ಬರುವಂಥ ಮಂಗಳನು ಸಂಕಷ್ಟಕಾರಿಯಾಗಿ ಪರಿವರ್ತನೆ ಆಗ್ತಾನೆ. ಇನ್ನು ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಒಂದು ಪ್ರದಕ್ಷಿಣಾಕಾರವಾಗಿ ಲೆಕ್ಕ ಹಾಕಿದಾಗ ನಿಮ್ಮ ರಾಶಿಯಿಂದ 12ನೇ ಮನೆ ವ್ಯಯಭಾವ, ನಷ್ಟಭಾವ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೂ ಈ ಸಂಕಷ್ಟ ಫಲ ಸೂಚಕ ಇರುತ್ತೆ. ನಿಮಗೂ ಮಂಗಳನ ಫಲವು ಸಂಕಷ್ಟದಾಯಕವಾಗಿರ್ಬೋದು. ಹಾಗೆ ಅನೇಕ ರೀತಿಯ ಏರುಪೇರುಗಳು, ನಿಮಗೆ ಕಷ್ಟ ನಷ್ಟಗಳು ಬರುವುದು. ವಿಶೇಷವಾಗಿ ಆರ್ಥಿಕವಾಗಿ ಈ ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿ ಮಂಗಳನ ಅಡ್ಡ ಪರಿಣಾಮದಿಂದ ಅನೇಕ ರೀತಿಯ ನಷ್ಟಗಳಿಗೆ ಒಳಗಾಗುವಂಥದ್ದು, ಆಕಸ್ಮಿಕ ಲಾಭದ್ದು, ಆಕಸ್ಮಿಕ ನಷ್ಟಗಳು ಉಂಟಾಗೋದು, ಜೊತೆಗೆ ಆಸ್ಪತ್ರೆಗಾಗಿ, ಔಷಧಿಗಳಿಗಾಗಿ, ಯಂತ್ರ, ವಾಹನ ಇತ್ಯಾದಿಗಳು ದುರಸ್ತಿ, ರಿಪೇರಿಗಾಗಿ ಇಂಥದ್ದು ಅನಿಷ್ಟವಾದ ಅಂದರೆ ಇಷ್ಟ ಇಲ್ಲದಂತಹ ಒಂದು ವಿಚಾರಗಳಿಗೆ ನಾವು ಹಣವನ್ನು ಖರ್ಚು ಮಾಡಬೇಕು, ಅಥವಾ ಅನಿರೀಕ್ಷಿತವಾದ ಖರ್ಚುಗಳು ಎದುರು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ಹಣಕಾಸಿನ ತೊಂದರೆಗಳು ಬರುವಂಥದ್ದು. ಇದೇ ಕಾಲದಲ್ಲಿ ಕಲಹ ಮತ್ತು ವೈರಗಳು ಹೆಚ್ಚಳಾಗುತ್ತೆ. ನಿಮಗೆ ಇತರರ ನಿಮ್ಮ ಜೊತೆಗೆ ಜಗಳ ಆಡೋದಾಗಲಿ, ಇತರರು ನಿಮ್ಮನ್ನು ವಿರೋಧಿಸುವಂತಾಗಲಿ, ಇಷ್ಟು ದಿನ ನಿಮ್ಮ ಜೊತೆಗೆ ಚೆನ್ನಾಗಿದ್ದ ಬಂಧುಗಳು, ಬಾಂಧವರು ಅಥವಾ ನಿಮ್ಮ ಇನ್ನಿತರ ಮಿತ್ರರು ಯಾರಿರ್ಬೋದು, ಅವರು ದಿಢೀರಾಗಿ ನಿಮ್ಮನ್ನು ವಿರೋಧಿಸುವಂಥದ್ದು, ದಿಢೀರಾಗಿ ನಿಮ್ಮ ಜೊತೆ ಕಲಹ ಮಾಡೋದು, ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಜೊತೆಗೆ ಅವರು ಮಾತನ್ನು ಬಿಡುವಂಥದ್ದು. ಈ ರೀತಿ ಒಂದು ಅಶಾಂತಿಯ ವಾತಾವರಣಗಳಾಗ್ತವೆ. ಅದೇ ರೀತಿ ಇನ್ನು ಕೆಲವರಿಗೆ ಒಂದು ಮನಸ್ಸಿನಲ್ಲಿ ಈಗ ಒಂದು ನಾನಾ ರೀತಿಯ ನಕಾರಾತ್ಮಕ ಭಾವನೆಗಳು, ಕನ್ಯಾ ರಾಶಿಯವರಿಗೆ ನಕಾರಾತ್ಮಕ ಅಂದರೆ ಏನೋ ಒಂದು ನೆಗೆಟಿವ್ ಥಾಟ್ಸ್ ಇವೆಲ್ಲ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಈ ಹಿಂಸಾತ್ಮಕ ಭಾವನೆ, ಕ್ರೌರ್ಯದ ಭಾವನೆ ಕೆಲವೊಬ್ಬರ ಮನಸ್ಸಲ್ಲಿ ಬರುವಂಥದ್ದು, ಅಥವಾ ಇನ್ನಿತರನ್ನು ದ್ವೇಷ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಇದು ನಿಮ್ಮ ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ಮನಸ್ಸಿನ ಮೇಲೂ, ಅಂದರೆ ತನು ಮನ ಧನ ಅಂತ ಹೇಳ್ತಾರೆ. ಹಾಗೆ ತನುವಿನ ಮೇಲೂ, ಧನದ ಮೇಲೂ, ಮನದ ಮೇಲೂ ತುಂಬ ಅಡ್ಡ ಪರಿಣಾಮ ಈ ವ್ಯಯಭಾವದಲ್ಲಿರುವಂಥ ಮಂಗಳನು ಬೀರ್ತಾನೆ. ಆಗಲೇ ಅಲ್ಲಿ ವ್ಯಯದಲ್ಲಿ ಕೇತು ಸಹ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಈಗ ಸ್ವಲ್ಪ ಹೆಚ್ಚಳ ಆಗುತ್ತೆ. ಅಂದರೆ ಇಷ್ಟು ದಿನ ಕೇತುವಿನ ಅಡ್ಡ ಪರಿಣಾಮ ಏನಿತ್ತು ಅದಕ್ಕೆ ಇನ್ನಷ್ಟು ಅದು ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನೀವು ಎಲ್ಲ ವಿಚಾರವಾಗಿ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ.
ಹೊಸದನ್ನು ಏನಾದರೂ ಸಹಿ ಮಾಡುವಾಗ, ಒಪ್ಪಂದ ಮಾಡುವಾಗ ಅಥವಾ ಯಾವುದೇ ರೀತಿಯ ಸರ್ಕಾರಿ ದಾಖಲೆ, ಭೂಮಿಯ ದಾಖಲೆಗಳಿಗೆ ಸಂಬಂಧಪಟ್ಟ ಏನಾದರೂ ವಿಚಾರಗಳಿದ್ರೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇನ್ನಿತರ ಏನಾದರೂ ಅಡ್ವಾನ್ಸ್ ಮಾಡೋದಾಗಲಿ ಆವಾಗಲೂ ಅಷ್ಟೇ ತುಂಬ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಾಗಲಿ ಅಥವಾ ಒಂದು ಎಕ್ಸ್ಪರ್ಟ್ಗಳ ಅಡ್ವೈಸ್ಗಳನ್ನು ಪಡೆಯೋದಾಗಲಿ ಮಾಡಬೇಕಾಗುತ್ತೆ. ನಿಮ್ಮಷ್ಟಕ್ಕೆ ನೀವು ಕೆಲವೊಂದು ನಿರ್ಧಾರಗಳು ಅದು ತಪ್ಪಾಗಿ ನಿಮಗೆ ಅದರಿಂದ ನಷ್ಟ ಕಷ್ಟಗಳಿಗೆ ಗುರಿಯಾಗಬಹುದಾಗಿದೆ. ಕನ್ಯಾ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಈ ಮಂಗಳನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ಒಂದು ವಿಶೇಷವಾಗಿ ಮಂಗಳನಿಂದ ಲಾಭ ಪಡೆಯುವಂಥ ಎರಡನೇ ರಾಶಿ ಆಗಿರುತ್ತೆ. ಮೊದಲನೇ ರಾಶಿ ಮಿಥುನ ರಾಶಿ ಆಗಿತ್ತು, ಈಗ ಎರಡನೇ ರಾಶಿ ಅಲ್ಲಿ ತುಲಾರಾಶಿ ಆಗಿದೆ. ನಿಮ್ಮ ಲಾಭಸ್ಥಾನದಲ್ಲಿ ಮಂಗಳನು ಅಂದರೆ ಅಪರೂಪಕ್ಕೆ, ಅತ್ಯಪರೂಪಕ್ಕೆ 1 ಅಥವಾ 1.5 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸಿಗುವಂಥ ಅವಕಾಶ. ಅದರಲ್ಲೂ ಈ ಬಾರಿ ನಿಮಗೆ ಅಲ್ಲಿ ಗುರು ಶುಕ್ರರು ನಿಮ್ಮ ಒಂದು ಪೂರಕವಾಗಿ ಇರುವಂಥ ಕಾಲದಲ್ಲಿ ಬಂದಿದೆ. ಗುರುವಿನ ಬಲ ಆಗಲೇ ಇದೆ ನಿಮಗೆ. ಶನಿ ಮಹಾರಾಜರು ಪೂರಕವಾಗಿದ್ದಾರೆ. ಜೊತೆಗೆ ಇದೇ ಕಾಲದಲ್ಲಿ ಶುಕ್ರನು ನಿಮಗೆ ಅನುಗ್ರಹದಾಯಕವಾಗಿದ್ದಾನೆ. ಅಂಥ ಒಂದು ಅತ್ಯಪೂರ್ವವಾದ ಸನ್ನಿವೇಶದಲ್ಲಿ ತುಲಾರಾಶಿಯವರಿಗೆ ಈಗ ಮಂಗಳನು ಉತ್ತಮ ಫಲವನ್ನು ಕೊಡಲಿದ್ದಾನೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಕೈಗೊಡ್ತವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂಥವ್ರಿಗೆ ಉತ್ತಮ ಲಾಭ ಬರುತ್ತೆ. ಭೂಮಿ ಕೊಡಬೇಕು, ಮನೆ ಕೊಡಬೇಕು ಅಂಥವ್ರಿಗೆ ಅಂಥ ಅವಕಾಶಗಳು ಬರ್ಬೋದು. ಅಥವಾ ಅದರಲ್ಲಿ ಏನಾದರೂ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು, ಅಥವಾ ಇರುವಂತಹ ಮನೆಯನ್ನು ಏನಾದರೂ ರಿಪೇರಿ, ಜೀರ್ಣೋದ್ಧಾರ ಅಥವಾ ರಿನೋವೇಷನ್ ಮಾಡಲಿಕ್ಕೆ ಅವಕಾಶಗಳು ಬರುವಂಥದ್ದು. ವಾಹನ ಕೊಡಬೇಕಂತ ಅಂದುಕೊಂಡವರಿಗೆ ವಾಹನ, ನಿಮ್ಮ ಇಷ್ಟದ ವಾಹನವನ್ನು ಕೊಡುವಂಥ ಅವಕಾಶ. ಇನ್ನು ಉದ್ಯೋಗ ಅಥವಾ ಜಾಬ್ ಯಾರಿಗಾರು ಸಿಕ್ಕಿಲ್ಲ, ಜಾಬ್ಗಾಗಿ ಪ್ರಯತ್ನ ಮಾಡೋರಿಗೆ ಬೇಗನೆ ಜಾಬ್ ಸಿಗೋದಾಗಲಿ. ಸರ್ಕಾರದ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗಿಸೋರಿಗೆ ಅದರಲ್ಲಿ ತುಂಬ ಯಶಸ್ಸು ಸಿಗುವಂಥದ್ದು. ಅಥವಾ ಇನ್ನಿತರ ಈ ನೀಟ್, CET ಅಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಹ ನಿಮಗೆ ವಿಶೇಷವಾದ ಉತ್ತಮ ಫಲಿತಾಂಶಗಳು, ಸ್ಥಾನಮಾನಗಳು, ನೀವು ಅಂದುಕೊಂಡಂಥ ಈ ಸಂಸ್ಥೆಗಳು ನಿಮಗೆ ಪ್ರವೇಶಗಳು ಸಿಗುವಂಥದ್ದು. ಈ ರೀತಿ ಪವಾಡ ಸದೃಶವಾಗಿ ನಿಮಗೆ ಮಂಗಳನು ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಈಗ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಅದರಲ್ಲಿ ಗುರು, ಶನಿ ಮತ್ತು ಕೇತುಗಳು ನಿಮಗೆ ಪೂರಕವಾಗಿದ್ದಾರೆ. ಅನ್ನಿಸ್ಕೊಳ್ಳಿ, ಅಲ್ಲಿ ಕೇತು ಸಹ ಈಗ ಮಂಗಳನೊಂದಿಗಿರುವಂಥ ಕೇತು ಸಹ ನಿಮಗೆ ಲಾಭದಾಯಕನಾಗಿದ್ದಾನೆ. ಹಾಗಾಗಿ ಬಲವಾಗಿ ನಿಮಗೆ ಸಿಗುವಂಥ ಗ್ರಹಗಳ ಬೆಂಬಲ ಬಹಳ ಉತ್ತಮವಾಗಿರುತ್ತೆ. ಇಲ್ಲ ಅಪರೂಪಕ್ಕೆ ಸಿಗುವಂಥದ್ದೆಲ್ಲ ಅವಕಾಶಗಳು 18 ವರ್ಷಕ್ಕೊಮ್ಮೆ, 30 ವರ್ಷಗಳಿಗೊಮ್ಮೆ, ಜೊತೆಗೆ ಕೆಲವೊಂದು ಅವಕಾಶಗಳು 12 ವರ್ಷಗಳಿಗೊಮ್ಮೆ ಹಾಗಾಗಿ ಸಿಗುವಂಥದ್ದು. ಗುರುವಿನ ಲಾಭದ ಬೆಂಬಲ ಸಿಗಬೇಕಾದ್ರೆ ಮತ್ತೆ 12 ವರ್ಷ ಕಾಯಬೇಕು. ಇನ್ನೊಂದು ನಿಮಗೆ ಆ ಮಂಗಳನ ಅವಕಾಶ ಬರಬೇಕು ಮತ್ತೆ 1 ವರ್ಷ, ಜೊತೆಗೆ ಮತ್ತೆ ಈ ಒಂದು ಶನಿ ಮಹಾರಾಜರು ಅಥವಾ ಕೇತುವಿನ ಅನುಗ್ರಹ ಬರಬೇಕು 18 ವರ್ಷ ಇತ್ಯಾದೆಲ್ಲ ಕಾಯಬೇಕಾಗತ್ತೆ. ಹಾಗಾಗಿ ಅತ್ಯಪರೂಪವಾದ ಒಂದು ನಿಮಗೆ ಅವಕಾಶಗಳು ಬಂದಿವೆ. ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋದು ತುಲಾರಾಶಿಯರು. ಮಂಗಳನು ನಿಮಗೆ ಎಲ್ಲ ಒಂದು ಕನಸುಗಳನ್ನು ನನಸು ಮಾಡಲಿಕ್ಕೆ, ವಿಶೇಷವಾಗಿ ಯುವ ವರ್ಗದವರು, ವಿದ್ಯಾರ್ಥಿಗಳು, ಸಾಧಕರು ಏನೇಳಿದರೆ ಅವರ ಒಂದು ವಿದ್ಯೆಗೆ, ಉದ್ಯೋಗಕ್ಕೆ, ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ, ವಿದೇಶಕ್ಕೆ ಉದ್ಯೋಗಕ್ಕೆ ಅಂಥ ಅವಕಾಶಗಳು ಈಗ ಅಲ್ಲಿ ತುಲಾರಾಶಿಯವರಿಗೆ ಒದಗಿ ಬರಲಿದೆ. ಇನ್ನು ಯಾವುದೇ ರೀತಿಯ ಬಿಸ್ನೆಸ್ ಮಾಡೋರು, ಇಂಡಸ್ಟ್ರಿ, ಕೈಗಾರಿಕೆ ಮಾಡೋರು, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಕೃಷಿ ಚಟುವಟಿಕೆ ಮಾಡೋರು ಸಹ ಅತ್ಯಪೂರ್ವವಾದ ಒಂದು ಅದ್ಭುತವಾದ ಲಾಭಗಳು ನಿಮಗೆ ಈ ಕಾಲದಲ್ಲಿ ಬರಲಿವೆ ಮಂಗಳನ ಅನುಗ್ರಹದಿಂದ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಶುಭ ಕಾರ್ಯಗಳು ಸಹ ನಿಗದಿ ಆಗ್ಬೋದು. ಮದುವೆ ಅಪೇಕ್ಷಿತರಿಗೆ ಮದುವೆ ಆಗುವಂಥದ್ದು, ಜೊತೆಗೆ ಇನ್ನಿತರ ನಿಮ್ಮ ಏನಾದರೂ ಮನೆಯಲ್ಲಿ ಇನ್ನಿತರದ ಪೂಜೆ, ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅನ್ನೋರಿಗೆ ಸಹ ಈಗ ಒಂದು ಕಾಲವು ಒದಗಿ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಲಾಭಸ್ಥಾನದ ಅತ್ಯಪೂರ್ವವಾದ ಅವಕಾಶ ತುಲಾರಾಶಿಯವರಿಗೆ ಬಂದಿದೆ ಮಂಗಳನಿಂದ. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸಮ್ಮಿಶ್ರ ಫಲ ಅಂತ ಬರುತ್ತೆ. ಅಲ್ಲಿ ಸಂಕಷ್ಟ ಫಲ ಏನೋ ಅಂತ ನೀವು ಚಿಂತೆ ಪಡಬೇಕಾಗಿಲ್ಲ. ನಿಮಗೆ ಕೆಲವೊಮ್ಮೆ ಸಮ್ಮಿಶ್ರ ಫಲಗಳು ವ್ಯಕ್ತ ಆಗ್ಬೋದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆಗಳು ವೃಶ್ಚಿಕ ರಾಶಿಗೆ ಬರ್ಬೋದು. ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಬರುವಂಥ ಮಂಗಳನು ಮಿಶ್ರ ಫಲಗಳನ್ನು ಕೊಡುವಂಥನಾಗಿರ್ತಾನೆ. ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ, ನಿಧಾನಗತಿ ಆಗುವಂಥದ್ದು. ಇಷ್ಟು ದಿನ ಚೆನ್ನಾಗಿ ನಿಮ್ಮ ನಡೀತಾ ಇದ್ದ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಬರುವಂಥದ್ದು, ಅಥವಾ ಯಾವುದೇ ಒಂದು ರಾಜಕೀಯ ಧಾರ್ಮಿಕ ಕಾರಣವಾಗಿ ನಿಮ್ಮ ಬಿಸ್ನೆಸ್ ಸ್ವಲ್ಪ ಸ್ಲೋ ಆಗುವಂಥದ್ದೆಲ್ಲ ಆಗುತ್ತೆ. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಈಗ ನಿಮಗೆ ನಕಾರಾತ್ಮಕ ಭಾವನೆ, ಜೊತೆಗೆ ಕೆಟ್ಟ ವ್ಯಕ್ತಿಗಳ ಒಂದು ಪರಿಚಯ ಆಗುವಂಥದ್ದು, ಅಪರಾಧ ಕೃತ್ಯ, ಭ್ರಷ್ಟಾಚಾರ, ಅನಾಚಾರಗಳನ್ನು ಮಾಡುವಂಥ ಅಂಥ ಒಂದು ಮಿತ್ರರು ನಿಮಗೆ ಈಗ ಸೆಟ್ ಆಗ್ಬೋದು. ಅಥವಾ ಅಂಥವ್ರು ಒಂದು ನಿಮಗೆ ದುಷ್ಪ್ರೇರಣೆಗಳು ಅಂದರೆ ದುರ್ಬೋಧನೆ ಮಾಡುವಂಥ ಮಿತ್ರರು ನಿಮಗೀಗ ಸಿಕ್ಕಿ ಅದರ ಮೂಲಕ ನೀವು ಯಾವುದೇ ರೀತಿಯ ಅಕ್ರಮವಾದ ವಿಚಾರಗಳಿಗೆ, ಅನೈತಿಕ ವಿಚಾರಗಳಿಗೆ, ಭ್ರಷ್ಟಾಚಾರಗಳಿಗೆ ಕೈ ಹಾಕುವಂಥದ್ದು, ಅದರಲ್ಲಿ ನೀವು ಮತ್ತೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಸಹ ಬರ್ಬೋದು. ಹಾಗಾಗಿ ಇದೇ ವಿಚಾರವಾಗಿ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯಕ್ಕೆ, ಹಣಕಾಸಿಗೆ ಅಂಥದ್ದೇನು ತೊಂದರೆ ಇಲ್ಲ. ಆದರೆ ನಿಮ್ಮಲ್ಲಿ ಈಗ ನಕಾರಾತ್ಮಕ ಚಿಂತನೆ, ನಕಾರಾತ್ಮಕ ಭಾವನೆಗಳು, ಜೊತೆಗೆ ಕೆಲವೊಂದು ರೀತಿ ಅನೈತಿಕ ಅಥವಾ ಅವ್ಯವಹಾರಗಳಿಗೆ ಕೈ ಹಾಕುವಂಥದ್ದೆಲ್ಲ ಬುದ್ಧಿ ಬರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಮನಸ್ಸಲ್ಲಿ ಆಗುವಂಥ ಈ ಋಣಾತ್ಮಕ ಚಿಂತನೆಯು ನಿಮಗೆ ಕೆಲವೊಮ್ಮೆ ನಿದ್ರಾಹೀನತೆ, ಮನಸ್ಸಲ್ಲಿ ಸ್ವಲ್ಪ ಕೊರಗಳು ಹೆಚ್ಚಳಾಗುವಂಥದ್ದು, ಖಿನ್ನತೆಗೆ ಹೋಗುವಂಥದ್ದು ಮುಂತಾದ ಅಡ್ಡ ಪರಿಣಾಮಗಳು ನಿಮ್ಮ ಮನಸ್ಸಿನ ಮೇಲೆ ಮತ್ತು ವೈಯಕ್ತಿಕ ನಡವಳಿಕೆ ಮೇಲೆ ಆಗ್ಬೋದಾಗಿದೆ. ಇಂಥ ಆಗದಂಗೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ವೃಶ್ಚಿಕ ರಾಶಿಯನ್ನು ಅನುಸರಿಸುವಂಥದ್ದು. ಕೊನೆಗೆ ಹೇಳತಕ್ಕಂಥ ಈ ಮಂಗಳನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ವೃಶ್ಚಿಕದವರು. ಇನ್ನು ಧನುಸು ರಾಶಿ. ಧನುಸು ರಾಶಿಗೆ 9ನೇ ಸ್ಥಾನ
ಮಿಶ್ರ ಫಲದ ಸೂಚನೆ ಇದೆ. ಧನುರಾಶಿಯವರಿಗೆ ಮಂಗಳನ ಈ ಚಲನೆ ಮಿಶ್ರ ಫಲ ಸೂಚಕ ಇರುತ್ತೆ. ಅಲ್ಲಿ ನಿಮ್ಮ ಉದ್ಯೋಗ ವೃತ್ತಿ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟು ಸ್ವಲ್ಪ ಹಿನ್ನಡೆ ಆಗ್ಬೋದು, ಸ್ಲೋನೆಸ್ ಬರ್ಬೋದು. ಅಂದರೆ ತುಂಬ ಚೆನ್ನಾಗಿ ಓಡ್ತಾ ಇದ್ದ ಬಿಸ್ನೆಸ್ಸು ಇದ್ದಕ್ಕಿದ್ದಂತೆ ಈ ಒಂದು ಜೂನ್ 6ರ ಬಳಿಕ ಸ್ವಲ್ಪ ಸ್ಲೋ ಆಗೋದು. ಜೂನ್ 6ರಿಂದ ಜುಲೈ 28ರ ಅವಧಿ 52 ದಿನಗಳಲ್ಲಿ ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗುವಂಥದ್ದು, ಸ್ಪೀಡಾಗಿ ಆಗುತ್ತೆ ಅನ್ನೋ ಕೆಲಸ ಕಾರ್ಯಗಳು ಸ್ವಲ್ಪ ಒಂದು ಅಡೆತಡೆಗಳು ಬರುವಂಥದ್ದು. ಆದರೆ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಥವಾ ಅಡ್ವಾಂಟೇಜ್ ಏನಂದರೆ ಅಲ್ಲಿ ನಿಮಗೆ ಗುರುವಿನ ಬಲ ಈಗ ಇದೆ. ಗುರುವಿನ ಬಲ ನಿರಂತರವಾಗಿರೋ ಕಾರಣ ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೆ ಆಗಲಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಸಮ್ಮಿಶ್ರ ಫಲ ಅಂತ ಹೇಳಿದ್ದೇನೆ. ಸಂಕಷ್ಟ ಏನು ಬರೋದಿಲ್ಲ, ಸಮ್ಮಿಶ್ರ ಫಲಗಳು ಬರ್ಬೋದು. ರಾಹು ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ಆ ದೀರ್ಘಚಾರಿ 2 ಗ್ರಹಗಳ ಒಂದು ವಿಶೇಷವಾದ ಒಲುಮೆ ಇರುವ ಕಾರಣ ನೀವು ಹೆಚ್ಚು ಆತಂಕ ಪಡುತ್ತಿಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ನೀವು ಹಣದ ವಿಚಾರವಾಗಿ ಯಾವುದೇ ರೀತಿಯ ಒಂದು ತಪ್ಪು ನಿರ್ಧಾರಗಳಿಗೆ ತೆಗೆದುಕೊಳ್ಳುವಂಥದ್ದು ಹೋಗೋದಲ್ಲ, ಅಥವಾ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವ್ಯವಹಾರ ಮಾಡೋದು ಅಷ್ಟು ಉತ್ತಮ ಅಲ್ಲ. ಆ ಬಗ್ಗೆ ಸ್ವಲ್ಪ ವಿಚಾರವಾಗಿ ಗಮನಿಸಬೇಕು. ಜೊತೆಗೆ ನಿಮಗಿಂತ ಕಿರಿಯ ವಯಸ್ಸಿನವರು, ನಿಮಗಿಂತ ಚಿಕ್ಕವರು ಅಂತ ಹೇಳ್ಬೋದು, ನಿಮಗಿಂತ ಕಿರಿಯ ವಯಸ್ಸಿನವರು ನಿಮಗೆ ಅವಮಾನ ಮಾಡೋದಾಗಲಿ, ನಿಮಗೆ ಕಷ್ಟ ನಷ್ಟಗಳನ್ನು ಉಂಟು ಮಾಡೋದಾಗಲಿ, ಅಥವಾ ಅವರ ಮಾತನ್ನು ನಿಂಬೆನು ಮೋಸ ಹೋಗುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಅಂತಹ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲದೆ ಈ ಕಾಲದಲ್ಲಿ ನಿಮ್ಮದೇ ಒಂದು ಹಣದ ಒಂದು ವ್ಯವಹಾರದಲ್ಲಿ ನೀವೇ ಸಿಲುಕಿಕೊಳ್ಳುವಂಥದ್ದಾಗಲಿ, ಅಥವಾ ಯಾವುದೇ ಒಂದು ವಸ್ತುಗಳನ್ನು, ಒಡವೆಗಳನ್ನು, ಭೂಮಿಯನ್ನು ಏನು ಅಡಮಾನ ಇಟ್ಟುಕೊಳ್ಳಿಕ್ಕೆ ಹೋಗುವಂಥ ಒಂದು ಬುದ್ಧಿಯಲ್ಲಿ ನಿಮ್ಮಲ್ಲಿ ಬರುತ್ತೆ. ಹಾಗೆ ಅದನ್ನು ನೀವು ತೀರಾ ಒಂದು ಅಗತ್ಯ ಇದ್ದರೆ ಮಾತ್ರ ನೀವು ಆಸ್ತಿ ಅಥವಾ ಅಡಮಾನ ಇಡುವಂಥ ಒಂದು ವಿಚಾರಕ್ಕೆ ಗಮನಿಸಬೇಕು. ಅಂದರೆ ಯಾವುದೇ ರೀತಿಯ ನೀವು ಪ್ಲೆಜ್ ಮಾಡೋದು ಅಂತ ಹೇಳಿದ್ರೆ ಅಂಥ ಪ್ಲೆಜ್ ಮಾಡುವಾಗ ಅದು ಆಮೇಲೆ ಬಿಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಪರಿಸ್ಥಿತಿ ಎಲ್ಲ ಬರ್ಬೋದಾಗಿದೆ. ಹಾಗೆ ಇಂತಹ ಒಂದು ನಿಮಗೆ ಏನೇನೋ ಒಂದು ವಿಚಿತ್ರವಾದ ಟೆಂಡೆನ್ಸಿಗಳು ಮಂಗಳನಿಂದ ಮನಸ್ಸಿನ ಮೇಲೆ, ಜೊತೆಗೆ ಆರ್ಥಿಕತೆ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಗುರುಬಲ ಇರೋದ್ರಿಂದ ಹೆಚ್ಚಿನೇನು ತೊಂದರೆಗಳು ಬರಲಿಕ್ಕಿಲ್ಲ. ಆದರೆ ಕೆಲವೊಂದು ಮುನ್ನೆಚ್ಚರಿಕೆ ನಿಮಗೆ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಮಂಗಳನು ಅಷ್ಟೊಂದು ನಿಮಗೆ ಇಲ್ಲಿ ಪೂರಕವಾಗಿ ಇಲ್ಲದೆ ಇರುವಂಥ ಒಂದು ಘಟನೆ ಇರುತ್ತೆ. ಎಲ್ಲದನ್ನು ಅನುಸರಿಸಿ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳಬೇಕಾಗತ್ತೆ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಈ ಮಂಗಳನ ಪರಿಣಾಮ ಸ್ವಲ್ಪ ಸಂಕಷ್ಟಕರವಾಗಿದೆ. ಯಾಕಂದರೆ ಅಷ್ಟಮ ಅಥವಾ 8ರ ಸ್ಥಾನ 8ರಲ್ಲಿ ಅಲ್ಲಿ ಮಂಗಳನು ನಾನಾ ರೀತಿಯ ಸಂಕಷ್ಟಕಾರಿಯಾಗಿದ್ದಾನೆ. ಆತನು ಆರೋಗ್ಯದ ಮೇಲೂ, ನಿಮ್ಮ ಮನಸ್ಸಿನ ಮೇಲೂ, ಹಣದ ಮೇಲೂ, ಅಂದರೆ ತನು ಮನ ಧನದ ಮೇಲೂ ಅಡ್ಡ ಪರಿಣಾಮವನ್ನು ಮಕರ ರಾಶಿಯವರಿಗೆ ಬೀಳಬಹುದಾಗಿದೆ. ಹಾಗೆ ಮಕರ ರಾಶಿಯವರು ಈ ಒಂದು ಜೂನ್ 6ರಿಂದ ಜುಲೈ 28ರ ಅವಧಿಯ 52 ದಿನಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಉಳ್ಳವಂಥವರಿಗೆ, ಉದಾಹರಣೆಗೆ ಯಾರಿಗೆ BP-ನೋ, ಶುಗರೋ, ಹಾರ್ಟ್ ಪ್ರಾಬ್ಲಮು, ಅಸ್ತಮನೋ, ಅಲರ್ಜಿನೋ, ಅಥವಾ ಇನ್ನಿತರ ಯಾವುದೇ ಲಿವರ್ ಅಥವಾ ಕಿಡ್ನಿ ಅಂಥ ಸಮಸ್ಯೆಗಳು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಜೀರ್ಣಕದ ಸಮಸ್ಯೆಗಳು ಇರ್ಬೋದು. ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಅಥವಾ ನಿಮ್ಮದೇ ಅಜಾಗರೂಕತೆಯಿಂದ ಆರೋಗ್ಯ ಸಮಸ್ಯೆ ಇನ್ನಷ್ಟು ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವರಿಗೆ ಬೇರೆ ರೀತಿಯ ಒಂದು ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ಒಂದು ಸನ್ನಿವೇಶಗಳು ಎದುರಾಗ್ಬೋದು. ಹಾಗೆ ಆರೋಗ್ಯದ ಬಗ್ಗೆ ತುಂಬ ಒಂದು ಕಾಳಜಿಯನ್ನು ಗಮನಿಸಬೇಕು. ಆಹಾರ ಅಭ್ಯಾಸ, ಉತ್ತಮವಾದ ಆಹಾರ ಸೇವನೆ ಮಾಡೋದು, ಜೊತೆಗೆ ಯಾವುದೇ ರೀತಿಯ ಕಲುಷಿತ ಅಥವಾ ಇನ್ನಿತರ ಅದೇ ರೀತಿ ವಿಷಾಂಶ ಹೊಂದಿರುವಂಥ ಆಹಾರಗಳು ನಿಮಗೆ ಗೊತ್ತಿಲ್ಲದಂತೆ ಸೇವನೆ ಮಾಡೋದು, ಇಂಥದ್ದೆಲ್ಲ ಅವಕಾಶಗಳಿರ್ತವೆ. ಹಾಗಾಗಿ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ, ಅಂದರೆ ಫುಡ್ ಪಾಯ್ಸನಿಂಗ್ ಅಥವಾ ಕಂಟಾಮಿನೇಟೆಡ್ ವಾಟರ್ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಕಲುಷಿತ ನೀರು ಮತ್ತು ಅಥವಾ ಅಶುದ್ಧವಾದ ಆಹಾರಗಳಿಂದ ನಿಮಗೆ ತೊಂದರೆಗಳು ಬರ್ಬೋದಾಗಿದೆ. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಯಾರು ಯಂತ್ರ ವಾಹನ ಎಲ್ಲ ಚಲಾವಣೆ ಮಾಡ್ತಾರೋ ಅವರಿಗೆ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅಪಘಾತಗಳ ಸಾಧ್ಯತೆ ಬರ್ಬೋದಾಗಿದೆ. ಹಾಗೆ ಯಾವುದೇ ರೀತಿಯ ಡ್ರೈವಿಂಗು, ರೈಡಿಂಗ್ ಮಾಡುವಾಗ ತುಂಬ ಒಂದು ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಅಪಘಾತದ ಸಾಧ್ಯತೆ, ಅನಾರೋಗ್ಯದ ಸಾಧ್ಯತೆ, ಶಸ್ತ್ರಚಿಕಿತ್ಸೆಗಳ ಸಾಧ್ಯತೆ ಸಹ ಕಂಡು ಬರುತ್ತೆ. ಅದಲ್ಲದೆ ಈ ಕಾಲದಲ್ಲಿ ನಿಮಗೆ ವೈರುಧ್ಯಗಳು ಜಾಸ್ತಿ ಆಗುತ್ತೆ. ಬಹಳ ವಿರೋಧಿಗಳು ಬರ್ತವೆ. ನಿಮ್ಮ ಜನರೇ ನಿಮಗೆ ವಿರೋಧ ಆಗುವಂಥದ್ದು, ಮಿತ್ರರೇ ವಿರೋಧ ಆಗ್ಬೋದು, ಬಂಧುಗಳೇ ವಿರೋಧ ಆಗ್ಬೋದು, ಅಥವಾ ಸಹೋದರರೇ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು. ಈ ರೀತಿ ಅನೇಕ ಒಂದು ವೈರುಧ್ಯವನ್ನು ನೀವು ಎದುರಿಸಬೇಕಾಗುತ್ತೆ. ಯಾಕಂದರೆ ಮಂಗಳನು ನಿಮಗೆ ಅಲ್ಲಿ ಅನೇಕ ರೀತಿಯ ಒಂದು ವೈರುಧ್ಯಗಳಿಗೆ ಕಾರಕನಾಗುತ್ತೆ. ಇದೇ ಕಾಲದಲ್ಲಿ ಕೇತು ಸಾಲಿ ಕೂತಿರೋ ಕಾರಣ ಅಲ್ಲಿ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಯಾಗಿ ಅನೇಕ ರೀತಿಯ ನಿಮಗೆ ಈ ಒಂದು ಕಲಹಗಳಿಗೆ ಅಂತ ಕಾರಣ ಆಗುವಂಥದ್ದು. ಹಿಂಸಾತ್ಮಕ ಅಂದರೆ ಹೊಡೆದಾಟಗಳಾಗ್ಬೋದು. ಅಂದರೆ ಯಾವುದೇ ಕೈಗಳಿಗೆ ಮಾತಿನ ಜಗಳವು ಅದು ಹಿಂಸಾತ್ಮಕವಾಗಿ ಹೊಡೆದಾಟ, ಬಡಿದಾಟದ ಹಂತಕ್ಕೆ ಹೋಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಒಂದು ಮಂಗಳನ ಚಲನೆ ಮಕರ ರಾಶಿಯವರಿಗೆ ಅಷ್ಟೇನು ಒಳ್ಳೆಯದಲ್ಲ. ನೀವು ಎಲ್ಲ ವಿಚಾರವಾಗಿ ಮೈಯೆಲ್ಲ ಕಣ್ಣಾಗಿರಬೇಕು, ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗತ್ತೆ. ತಾಳ್ಮೆ ಕಳೆದುಕೊಂಡು ವರ್ತಿಸಿದರೆ ಅದು ನಿಮ್ಮ ಮೇಲೆ ಅಡ್ಡ ಪರಿಣಾಮ. ಯಾವುದೇ ರೀತಿಯ ಕೋರ್ಟ್ ಕೇಸ್ಗಳೆಲ್ಲ ದಾಖಲಾಗ್ಬೋದು. ಯಾಕಂದರೆ ಮಾತಿನ ಜಗಳ ಯಾವಾಗ ನಾವು ಕೈ ಮಿಲಾಯಿಸುವಂತ ಹೋಗುತ್ತೋ ಅಲ್ಲಿ ಆಮೇಲೆ ಅದು ಪೊಲೀಸ್ ಕೇಸ್ಗಳು ಆಗುವಂಥದ್ದು, ಇಂತಹ ಘಟನೆಗಳು ಆಗ್ತವೆ. ಹಾಗಾಗಿ ಇಂತಹ ವಿಚಾರದ ಬಗ್ಗೆ ನಿಮಗೆ ತುಂಬ ಎಚ್ಚರಿಕೆ ಬೇಕು. ಅಲ್ಲಿ ಗುರುಬಲ ಸಹ ನಿಮಗೆ ಸದ್ಯಕ್ಕೆ ಇರೋದಿಲ್ಲ. ರಾಹು ಕೇತುಗಳು ಸಹ ನಿಮಗೆ ವಿರುದ್ಧವಾಗಿಯೇ ಇದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ ಮಹಾತ್ಮರಷ್ಟೇ ನಿಮಗೆ ಪೂರಕವಾಗಿರೋ ಕಾರಣ ನೀವು ಮಂಗಳನಿಂದ ಆಗುವಂಥ ಅಡ್ಡ ಪರಿಣಾಮದ ಬಗ್ಗೆ ಎಚ್ಚರಿಕೆ ಬೇಕು. ಅಲ್ಲದೆ ಮಂಗಳನಿಗೂ ಶನಿಗೂ ವೈರುಧ್ಯ ಇರುತ್ತೆ. ಮಂಗಳನಿಗೂ ಶನಿಗೂ ಒಂದು ಮೈತ್ರಿಯನ್ನು ಇರೋದಿಲ್ಲ. ಹಾಗಾಗಿ ಅಲ್ಲಿ ನಿಮ್ಮ ಮೇಲೆ ಮಂಗಳನು ಸ್ವಲ್ಪ ಕ್ರೂರವಾದ ಒಂದು ನಿರ್ಧಾರವನ್ನು, ಕ್ರೂರವಾದ ಒಂದು ಮನಸ್ಥಿತಿಯನ್ನು ಕೊಡ್ಬೋದಾಗಿದೆ. ಅದರಿಂದ ಸ್ವಲ್ಪ ನೀವು ತನುಮನ ಧನವನ್ನು ನಿಯಂತ್ರಣ ಮಾಡ್ಕೋಬೇಕು. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಮಾಡಬೇಕಾಗತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಗೆ ಈ ಕುಂಭರಾಶಿಯಿಂದ ಸಪ್ತಮ ಅಥವಾ 7ರ ಮನೆ, ಸಪ್ತಮದಲ್ಲಿ ಸಹ ಮಂಗಳನು ಸಂಕಷ್ಟಕಾರಿಯಾಗಿದ್ದಾನೆ.
ಅನೇಕ ರೀತಿಯ ಒಂದು ಏರುಪೇರುಗಳಿಗೆ ನಿಮಗೆ ಬರ್ಬೋದು. ವೈಯಕ್ತಿಕ ಜೀವನದಲ್ಲೂ ಅಡ್ಡ ಪರಿಣಾಮಗಳು ಬರ್ಬೋದು. ಆರೋಗ್ಯದಲ್ಲಿ ಸಹ ಏರುಪೇರು ಬರುವಂಥದ್ದು. ಕುಟುಂಬದಲ್ಲಿ ಅಥವಾ ನಿಮ್ಮ ಬಂಧುಗಳಲ್ಲಿ ಸಹ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಸಹೋದರರ ಮಧ್ಯೆ ಎಲ್ಲ ಬಾಂಧವ್ಯ ಹದಗೆಡಬಹುದಾಗಿದೆ. ಹಾಗಾಗಿ ವಿಶೇಷವಾಗಿ ಬಾಂಧವ್ಯ ಮತ್ತು ಹಣಕಾಸಿನ ಮೇಲೆ ಮಂಗಳನ ಅಡ್ಡ ಪರಿಣಾಮ ಬರುತ್ತೆ. ಈಗಾಗಲೇ ನಿಮಗೆ ಇದ್ದಂಥ ಒಂದು ಹಣಕಾಸಿನ ಸಮಸ್ಯೆ ಸ್ವಲ್ಪ ಹೆಚ್ಚಳ ಆಗುವುದಾಗಲಿ, ಹೊಸ ರೀತಿಯ ಸಾಲವನ್ನು ಪಡೆಯುವಂಥ ನಿಮಗೆ ಹಣಕಾಸಿನ ತುರ್ತುಗಳು ಎದುರಾಗುವಂಥದ್ದು, ಕೌಟುಂಬಿಕವಾಗಿ ನಿಮಗೆ ಅನೇಕ ರೀತಿಯ ಹಿನ್ನಡೆ ಘಟನೆ ಆಗ್ಬೋದು, ಮನೆಯಲ್ಲಿ ಅವಮಾನಕರ ಘಟನೆ, ವೃತ್ತಿ ಜಾಗದಲ್ಲೂ ಅವಮಾನಕರ ಘಟನೆಗಳು ಮಂಗಳನಿಂದಾಗಿ ಆಗ್ಬೋದಾಗಿದೆ. ಇನ್ನು ಯಾರು ಯುವ ಜನರು ಅಥವಾ ಇನ್ನಿತರ ಯಾವುದೇ ರೀತಿಯ ಯುವ ವರ್ಗದವರು ಉದ್ಯೋಗಕ್ಕೋ, ವೃತ್ತಿಗೋ ಅಥವಾ ಇನ್ನಿತರ ಶಿಕ್ಷಣಕ್ಕೋ ಪ್ರಯತ್ನ ಮಾಡಿದ್ರೋ ಅವರಿಗೆ ಸ್ವಲ್ಪ ನಿರಾಸೆ ಆಗುವಂತಹ ಘಟನೆಗಳು ಜರಬಹುದು. ಆದರೆ ಇಲ್ಲಿ ನಿಮಗೆ ಒಂದು ಉತ್ತಮವಾದ ಒಂದು ಪ್ಲಸ್ ಪಾಯಿಂಟ್ ಅಥವಾ ಉತ್ತಮವಾದ ಒಂದು ಆಶಾವಾದ ವಿಚಾರ ಅಂದರೆ ಗುರುಬಲ ಇದೆ. ಕುಂಭರಾಶಿಯವರಿಗೆ ಉತ್ತಮ ಗುರುಬಲ ಇರುವ ಕಾರಣ ಯಾರಿಗೆ ಉತ್ತಮ ದಶಾಭುಕ್ತಿಗಳು, ಉದಾಹರಣೆಗೆ ಬುಧ ದಶೆ, ಗುರು ದಶೆ, ಶುಕ್ರ ದಶೆ, ಚಂದ್ರ ದಶೆ ಇತ್ಯಾದಿ ನಡೆಯಿತು ಅಂತ ಇರುವಂತಹ ಕುಂಭರಾಶಿಯವರಿಗೆ ಖಂಡಿತ ಹೆಚ್ಚೇನು ತೊಂದರೆಗಳಾಗಲಿಕ್ಕಿಲ್ಲ. ಒಂದು 25-30%, 40%ವರೆಗೂ ಮಂಗಳನ ಅಡ್ಡ ಪರಿಣಾಮ ಆಗ್ಬೋದು. ಹಾಗಾಗಿ 100ಕ್ಕೆ 100 ಏನು ಕೆಟ್ಟದಂತ ಆಗುವಂಥ ಸಾಧ್ಯತೆ ಇರೋದಿಲ್ಲ. ಅಲ್ಲಿ ಗುರುಬಲದ ಒಂದು ವಿಶೇಷವಾದ ನಮಗೆ ರಕ್ಷಣಾ ಕವಚ ಇರುವ ಕಾರಣ ಮಂಗಳನಿಂದ ಆಗುವಂಥ ಅಡ್ಡ ಪರಿಣಾಮದ ಬಗ್ಗೆ ಎಚ್ಚರಿಕೆ ಅಂತೂ ಬೇಕೇ ಬೇಕು. ಆದರೆ ತುಂಬ ನೀವು ಚಿಂತಿತರಾಗಬೇಕಾಗೇನಿಲ್ಲ. ಹಾಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ಈಗ ಬಾಂಧವ್ಯದ ಮೇಲೆ ಈ ಮಂಗಳನು ಅಡ್ಡ ಪರಿಣಾಮ ಬೀರಲಿಕ್ಕೆ ಸಾಧ್ಯತೆ ಬರುತ್ತೆ. ವಿಶೇಷವಾಗಿ ದಂಪತಿಗಳ ಮಧ್ಯೆ ಕಲಹ ಬರ್ಬೋದು. ಯಾಕಂದರೆ ಸಾಡೆ ಸಾತಿ ನಿಮಗೆ ಇನ್ನೂ ಮುಗಿದಿಲ್ಲ ಕುಂಭರಾಶಿಯವರಿಗೆ. ಆ ಸಾಡೆ ಸಾತಿಯ ಒಂದು ಭಾಗವಾಗಿ ಜೊತೆಗೆ ಇಲ್ಲಿ ಮಂಗಳನ ಸಪ್ತಮದ ಚಲನೆಯ ಫಲವಾಗಿ ಅಲ್ಲಿ ಗಂಡ ಹೆಂಡತಿಯರ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಅನೇಕ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ದಾಂಪತ್ಯದಲ್ಲಿ ಹೊಂದಾಣಿಕೆ ಕಡಿಮೆ ಆಗುವಂಥದ್ದು, ಇದ್ದಕ್ಕಿದ್ದಂತೆ ಸಣ್ಣ ವಿಚಾರಕ್ಕೆ ದೊಡ್ಡ ಕಲಹಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಹಾಗೆ ಇಂತಹ ವಿಚಾರ ಬಗ್ಗೆ ಎಚ್ಚರ, ಜೊತೆಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸಹ ಒಂದು ಗಮನ ಖಂಡಿತ ನಿಮಗೆ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಕುಂಭರಾಶಿಯವರು ಹೇಳಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಇಲ್ಲಿ ಮಂಗಳನಿಂದ ಉತ್ತಮ ಫಲ ಪಡುವಂಥ ಕೊನೆಯ ಹಾಗೂ 3ನೇ ರಾಶಿಯಾಗಿ ಮೀನರಾಶಿಯಾಗಿರುತ್ತೆ. ಆಗಲೇ ಹೇಳಿದರೆ ಮಿಥುನ ರಾಶಿಗೆ, ತುಲಾ ರಾಶಿಗೆ ಉತ್ತಮ ಫಲ ಬರುತ್ತೆ ಅಂತ. ಇನ್ನು ಈಗ ಕೊನೆಯದಾಗಿ ಅಲ್ಲಿ ಬರುವಂಥ ಏಕೈಕ ರಾಶಿ ಮೀನರಾಶಿ ಆಗಿರುತ್ತೆ. ಹಾಗಾಗಿ ನಿಮ್ಮ ರಾಶಿಯಿಂದ ಷಷ್ಠದ ಸ್ಥಾನ ಅಥವಾ 6ನೇ ಮನೆಯಲ್ಲಿ ಇರುವಂತಹ ಮಂಗಳನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಆರ್ಥಿಕವಾಗಿ ಪ್ರಯೋಜನಗಳಾಗ್ತವೆ. ಭೂಮಿ ಕೊಳ್ಳುವಂಥ, ಮನೆ ಕೊಳ್ಳುವಂಥ ಒಂದು ಅವಕಾಶಗಳು ಬರ್ಬೋದು. ಸಾಡೆ ಸಾತಿಯ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇದ್ದರೂ ಸಹ ಈಗ ಅಲ್ಲಿ ನಿಮಗೆ ಕೇತು ನಿಮಗೆ ಪೂರಕವಾಗಿದ್ದಾನೆ. ಕೇತು ನಿಮಗೆ ವಿರುದ್ಧವಾಗಿ ಏನಿಲ್ಲ. ಈಗ ಗುರು, ಶನಿ, ರಾಹುಗಳು ನಿಮಗೆ ವಿರುದ್ಧವಾಗಿ ಇದ್ದರೂ ಸಹ ಕೇತು ನಿಮಗೆ ನಿರಂತರವಾಗಿ 18 ತಿಂಗಳ ಕಾಲ ಪೂರಕವಾಗಿರೋ ಕಾರಣ ಈ ಕಾಲದಲ್ಲಿ ಕೇತುವಿನ ಜೊತೆಗೆ ಸೇರಿದಂಥ ಮಂಗಳನು ಸಹ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಷಷ್ಠದಲ್ಲಿ ಬರುವಂತಹ ಒಂದು ಕುಜನ ಪರಿಣಾಮವಾಗಿ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟರ, ಭೂಮಿ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ವಿಚಾರ ಇರ್ಬೋದು. ಇನ್ನು ಏನಾದರೂ ನಿಮ್ಮ ಇದ್ದಂಥ ಮನೆಯನ್ನು ಈಗ ಏನಾದರೂ ಒಂದು ರಿಪೇರಿ ಮಾಡುವಂಥ ಅವಕಾಶಗಳು ಬರುವಂಥದ್ದು, ವಾಹನ ಕೊಳ್ಳುವಂಥವರಿಗೆ ವಾಹನ ಅವಕಾಶಗಳು, ಅದು ಇದ್ದಂಥ ವಾಹನವನ್ನು ಬದಲಿಸಿ ಹೊಸ ವಾಹನ ತಗೊಳ್ಳುವಂಥದ್ದು, ಈ ರೀತಿ ಅವಕಾಶ ಬರುತ್ತೆ. ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಮಾಡೋರಿಗೆ ಉದ್ಯೋಗದ ಅವಕಾಶ, ಇನ್ನು ವ್ಯಾಪಾರ, ಒಂದು ಉದ್ಯಮ ಇತ್ಯಾದಿ ಸ್ಟಾರ್ಟ್ ಮಾಡೋರಿಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ಹೊಸದರ ಆರಂಭಕ್ಕೆ ಅವಕಾಶಗಳು. ಇದಕ್ಕೆ ಹಣಕಾಸಿನ ಸಂಬಂಧಪಟ್ಟ ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ನಿಮಗೆ ಕೈ ಸೇರುವಂಥದ್ದು. ಇನ್ನು ಆಸ್ತಿ ವಿವಾದ, ಪಿತ್ರಾರ್ಜಿತ ಆಸ್ತಿ ಅಥವಾ ಕೌಟುಂಬಿಕವಾದ ಆಸ್ತಿ ಕಲಹಗಳು ಈಗ ನಿವಾರಣೆಯಾಗಿ ಅದರಲ್ಲಿ ನಿಮಗೆ ಜಯ ಆಗುವಂಥದ್ದು, ನಿಮಗೆ ಸಿಗಬೇಕಾದ ಪಿತ್ರಾರ್ಜಿತ ಆಸ್ತಿನ ಭೂಮಿನೆಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಇದೆ, ಸಿದ್ಧಿ ಇದೆ, ಯಶಸ್ಸು, ಜಯ ಖಂಡಿತ ನಿಮಗಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದ ವರ್ಗಗಳಿಗೆ, ಕ್ರೀಡಾಪಟುಗಳಿಗೆ, ಕಲಾವಿದರಿಗೆ ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ, ಸೈನ್ಯ, ಮಿಲಿಟರಿ, ಪೊಲೀಸ್ ಇಲಾಖೆಗಳಲ್ಲಿರುವಂಥದ್ದು, ಈ ರೀತಿ ಹಲವಾರು ವೃತ್ತಿಪರರಿಗೆ ಸಹ ಈ ಮಂಗಳನಿಂದಾಗಿ ಅನೇಕ ಲಾಭಗಳಿವೆ ಈ ಮೀನರಾಶಿಯವರಿಗೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ನಿಮಗೆ ಅಪರೂಪಕ್ಕೆ ಸಿಗುವಂಥ ಈ ಉತ್ತಮ ಗ್ರಹಗಳ ಬೆಂಬಲ ಅಂದರೆ ಈ ಸಾಡೆ ಸಾತಿ ಇದ್ದಾಗ ನಿಮಗೆ ಈ ಹೆಚ್ಚಿನ ಗ್ರಹಗಳು ವಿರುದ್ಧವಾಗೇ ಇರ್ತವೆ. ಕೆಲವೊಂದು ಹಂತದಲ್ಲಿ ನಿಮಗೆ 6 ಗ್ರಹಗಳು, ಕೆಲವೊಂದು ಹಂತದಲ್ಲಿ 7 ಅಥವಾ 8 ಗ್ರಹಗಳು ಸಹ ವಿರುದ್ಧವಾಗುವಂಥ ದಿನಗಳು ನಿಮಗೆ ಬರ್ತವೆ. ಹಾಗಾಗಿ ಕನಿಷ್ಠ ಪಕ್ಷ ನಿಮಗೆ ಈ ಕಾಲದಲ್ಲಿ ಈಗ ಒಂದು 52 ದಿನಗಳ ಕಾಲ ಮಂಗಳನು ಪೂರಕವಾಗಿದ್ದಾನೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವಿಶೇಷವಾಗಿ ಯುವ ವರ್ಗದವರಿಗೆ ಸಾಡೆ ಸಾತಿ ಇದ್ದಾಗ ತುಂಬ ಒಂದು ನಿರಾಸೆ ಅಥವಾ ಹತಾಶೆ ಎಲ್ಲ ಆಗಿರುತ್ತೆ. ಆದರೆ ಈ ತಾತ್ಕಾಲಿಕವಾಗಿ 52 ದಿನಗಳ ಅವಧಿಯಲ್ಲಿ ಮಂಗಳನಿಂದ ನಿಮಗೆ ಒಂದು ಬೂಸ್ಟರ್ ಡೋಸ್ ಅಥವಾ ಟಾನಿಕ್ ಥರ ನಿಮಗೆ ಒಂದು ಸಿಗುತ್ತೆ. ಹಾಗಾಗಿ ಇದನ್ನು ನೀವು ಸಕಾರಾತ್ಮಕವಾಗಿ ಬಳಸಿಕೊಳ್ಳುವಂಥದ್ದು. ಹೀಗಾಗಿ ಈ ಒಂದು ಮೀನರಾಶಿಯವರಿಗೆ ಮಂಗಳನಿಂದ ಈ ಬಾರಿ ಉತ್ತಮ ಫಲ ಖಂಡಿತ ಸಿಗಲಿದೆ. ಇಲ್ಲಿವರೆಗೆ 12 ರಾಶಿಗಳ ಮೇಲೆ ಮಂಗಳನ ಒಂದು ಪರಿಣಾಮ ಹೇಗಿರುತ್ತೆ, ಮಂಗಳನಿಂದ ಆಗುವಂಥ ಈ ಒಂದು ಆತನ ಪರಿವರ್ತನೆ ಸಿಂಹರಾಶಿಯಲ್ಲಿ ಆತನು ಕೇತು ಯುತನಾಗಿ ಬರುವಂಥ 52 ದಿನಗಳ ಒಂದು ಅವಧಿ, ಜೂನ್ 6ರಿಂದ ಜುಲೈ 28ರವರೆಗಿನ ಅವಧಿಯಲ್ಲಿ ವಿಶೇಷವಾದ ಪರಿವರ್ತನೆಗಳ ವಿಚಾರವಾಗಿ ಮಾತಾಡಿದ್ದೇನೆ. ಇಲ್ಲಿ ಸಾರ್ವತ್ರಿಕ ಫಲದಲ್ಲಿ ಅನೇಕ ರೀತಿಯ ಒಂದು ಮುನ್ಸೂಚನೆಗಳನ್ನು ಕೊಟ್ಟಿದ್ದೇನೆ. ಅದನ್ನು ಸಹ ನೀವು ಗಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ರಾಶಿಗೆ ಬರುವಂಥದ್ದು ಉದಾಹರಣೆಗೆ ಅಲ್ಲಿ 6 ರಾಶಿಗೆ ಸಂಕಷ್ಟ ಫಲ ವ್ಯಕ್ತವಾಗಿವೆ, 3 ರಾಶಿಗೆ ಮಿಶ್ರ ಫಲಗಳು ವ್ಯಕ್ತವಾಗಿವೆ, ಮತ್ತು 3 ರಾಶಿಗೆ ಮಾತ್ರ ಉತ್ತಮ ಫಲಗಳು ವ್ಯಕ್ತವಾಗಿವೆ. ಅಂಥ ಒಂದು ಸಮ್ಮಿಶ್ರ ಸಂಕಷ್ಟ ಫಲ ಬಂದಂದರೂ ಆತಂಕ ಚಿಂತೆ ಪಡದೆ
ಈ ಒಂದು ಮಂಗಳನ ದೋಷ ಪರಿಹಾರವಾಗಿ ದೇವತಾ ಪ್ರಾರ್ಥನೆ ಶ್ಲೋಕ ಇತ್ಯಾದಿಗಳನ್ನು ಹೇಳ್ಬೋದು. ವಿಶೇಷವಾಗಿ ಸಾಮಾನ್ಯವಾಗಿ ಆದಿಪೂಜ್ಯ ಗಣೇಶನ ಒಂದು ಸ್ತುತಿ ಶ್ಲೋಕ ಪ್ರಾರ್ಥನೆ ಮಂಗಳನ ದೋಷ ನಿವಾರಣೆಗೆ ಬಹಳ ಸಹಾಯ ಆಗುತ್ತೆ. ಯಾಕಂದರೆ ಸಾರ್ವತ್ರಿಕವಾಗಿ ಗಣೇಶನು ದೇಶಾದ್ಯಂತ ಪೂಜಿಸಲ್ಪಡುವಂಥ ಒಂದು ಶಕ್ತಿಯಾಗಿದ್ದಾನೆ. ಹಾಗೆ ಆತನಿಗೆ ಮಂಗಳಮೂರ್ತಿ ಅಂತಲೂ ಹೆಸರಿದೆ. ಹಾಗಾಗಿ ಅಂತಹ ಮಂಗಳಮೂರ್ತಿ ಗಣೇಶನ ಶ್ಲೋಕ, ಗಣೇಶನ ಪ್ರಾರ್ಥನೆ, ಗಣೇಶನ ಮಂತ್ರ ಹೇಳೋದು, ಗಣೇಶನ ಅಷ್ಟೋತ್ತರ ಅಥವಾ ಸಂಕಷ್ಟರ ವ್ರತ ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ವಿನಾಯಕ ಚತುರ್ಥಿಯನ್ನು ಉತ್ತರ ಮಾಡೋದಾಗಲಿ, ಗಣೇಶನ ವಿಶೇಷವಾದ ದೇವಾಲಯಗಳಲ್ಲಿ ಪೂಜಾ ಪುರಸ್ಕಾರಗಳನ್ನು ಮಾಡೋದಾಗಲಿ ಇವೆಲ್ಲ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮುಂತಾದ ನೂರಾರು ಗಣೇಶನ ಸರಳವಾದ ಶ್ಲೋಕಗಳು ಜನಪ್ರಿಯವಾಗಿರ್ತವೆ. ಅಂಥ ಜನಪ್ರಿಯವಾದ ಯಾವುದೇ ಈ ಗಣೇಶನ ಶ್ಲೋಕವನ್ನು 9 ಬಾರಿ ನೀವು ರಿಪೀಟ್ ಮಾಡಿ ಹೇಳಿ. ಒಂದೇ ಶ್ಲೋಕನ 9 ಬಾರಿ ಹೇಳ್ಬೋದು. ಯಾಕಂದರೆ 9 ಅನ್ನೋದು ಮಂಗಳನಿಗೆ ಪ್ರಿಯಕರವಾದಂಥದ್ದು, ಮಂಗಳನ ಶಕ್ತಿ ಸೂಚಕವಾದೊಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ 3 ಬಾರಿ ಅಥವಾ 9 ಬಾರಿ ಗಣೇಶನ ಮಂತ್ರನ ಪಠನೆ ಮಾಡ್ಬೋದು. ಅಥವಾ ಗಣೇಶನ ಮೂಲ ಮಂತ್ರ ಸಾಮಾನ್ಯವಾಗಿ ಗೊತ್ತಿರುವಂತೆ ಎಲ್ಲರಿಗೂ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಇದನ್ನು ನಿರಂತರವಾಗಿ 108 ಬಾರಿನೋ ಅಥವಾ ನಮಗೆ ಅನುಕೂಲವಾದಷ್ಟು ಸಾರಿ ಇದನ್ನು ಪಠನೆ ಮಾಡುವಂಥದ್ದು ಗಣೇಶನ ಮೂಲ ಮಂತ್ರದಿಂದ ಆ ಮಂಗಳನ ದೋಷ ಪರಿಹಾರ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಎರಡನೇದಾಗಿ ಈ ಮಂಗಳನ ದೋಷ ನಿವಾರಣೆಗೆ ಸರ್ವಶಕ್ತನಾದಂಥ ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರಸ್ವಾಮಿ ಅಥವಾ ಷಣ್ಮುಖ ಅಂತ ಹೇಳ್ತಾರೆ, ಅಂಥ ಮುರುಘ ಅಥವಾ ಷಣ್ಮುಖ ಸ್ವಾಮಿಯ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡೋದಾಗಲಿ, ಸುಬ್ರಹ್ಮಣ್ಯ ಶ್ಲೋಕ, ಸುಬ್ರಹ್ಮಣ್ಯ ಭುಜಂಗ ಪರಿಹಾರ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ತರ, ಈ ರೀತಿ ಹಲವಾರು ಆಯ್ಕೆಗಳಿರ್ತವೆ. ಇದನ್ನೆಲ್ಲ ನೀವು ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಆ ಸುಬ್ರಹ್ಮಣ್ಯನ ವಿವಿಧ ರೀತಿಯ ಶ್ಲೋಕಗಳ ಆಯ್ಕೆ ಸಿಗುತ್ತೆ. ನಿಮಗೆ ಆಯ್ಕೆ ಗೊತ್ತಿರುವಂಥ ಯಾವುದನ್ನು ಪಠನೆ ಮಾಡ್ಬೋದು. ಅಥವಾ ಸರಳವಾಗಿ ಸುಬ್ರಹ್ಮಣ್ಯನ ಶ್ಲೋಕ ಈ ರೀತಿ ಬರುತ್ತೆ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರಯಾನಂ ರುದ್ರಸ್ಯ ಸೋನಂ ಸುರಹ್ಯೂತನಾಥಂ ಗುಹಂ ಸದಾಹಂ ಶರಣಂ ಪ್ರಪದ್ಯೆ. ಸರಳವಾದ ಈ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕವನ್ನು ಪಠನೆ ಮಾಡುವಂಥದ್ದು 6 ಬಾರಿ ಅಥವಾ 9 ಬಾರಿ ಇದನ್ನು ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು. ಹಾಗೆ ಸುಬ್ರಹ್ಮಣ್ಯನ ಯಾವ ರೂಪದಲ್ಲಿ ನೀವು ಆರಾಧನೆ ಮಾಡೋದು, ಸುಬ್ರಹ್ಮಣ್ಯ ದೇವರುಗಳ ಸಂದರ್ಶನ, ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕಗಳನ್ನು ಮಾಡೋದು ಅಥವಾ ಮನೆಯಲ್ಲಿದ್ದುಕೊಂಡೇ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಏನಾದರೂ ಅನುಷ್ಠಾನ ವ್ರತ ನಿಷ್ಠೆಗಳನ್ನು ಮಾಡೋದು. ಮಂಗಳವಾರನೂ ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥದ್ದು. ಮಂಗಳವಾರ ನಿಷಿದ್ಧ ಪದಾರ್ಥಗಳನ್ನು ತ್ಯಜಿಸಿ, ಅಂದರೆ ನಾನ್ ವೆಜ್, ಆಲ್ಕೋಹಾಲ್ ಅಂತ ಹೇಳ್ತೀವಿ, ಅಂಥದೆಲ್ಲ ತ್ಯಾಗ ಮಾಡಿ ವ್ರತ ನಿಯಮವನ್ನು ಸುಬ್ರಹ್ಮಣ್ಯನ ಹೆಸರಲ್ಲಿ ಮಾಡುವಂಥದ್ದು. ಇವೆಲ್ಲವೂ ಭಾಳಷ್ಟು ಅನುಕೂಲಕರವಾದ ಪರಿಣಾಮವನ್ನು ಕೊಡ್ತವೆ. ಇನ್ನು ಇದಲ್ಲದೆ ಈ ಕಾಲದಲ್ಲಿ ಹೇಳುವಂಥದ್ದಲ್ಲದೆ ಸುಬ್ರಹ್ಮಣ್ಯ ಗಣೇಶರ ಹೊರತುಪಡಿಸಿ ತಾಯಿ ಸರ್ವಮಂಗಳೆ ಅಥವಾ ಮಂಗಳಾಂಬಿಕೆ, ದುರ್ಗಾಂಬಿಕೆ ಅಂತ ಹೇಳ್ತಾರೆ, ಅಂಥ ಒಂದು ಅಮ್ಮನವರು ಈಗ ಉದಾಹರಣೆಗೆ ಅಣ್ಣಮ್ಮ ಇರ್ತಾರೆ, ಮಾರಮ್ಮ, ಚೌಡಮ್ಮ, ಕಾಳಮ್ಮ, ಈ ರೀತಿ ಆಯಾ ಪ್ರದೇಶಗಳಲ್ಲಿ ವಿಭಿನ್ನವಾದ ರೂಪದಲ್ಲಿ ಅಮ್ಮನವರನ್ನ ಪೂಜೆ ಮಾಡ್ತಾರೆ. ಅಂಥ ಶಕ್ತಿ ದೇವತೆಯನ್ನು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡೋದಾಗಲಿ, ಅಮ್ಮನವರ ಶ್ಲೋಕ, ಅಮ್ಮನವರ ಪ್ರಾರ್ಥನೆ ಯಾವುದಾದ್ರು ಅಷ್ಟೋತ್ತರ, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ, ಈ ರೀತಿ ಅಂಥ ಒಂದು ದೇವಿಗೆ ಸಂಬಂಧಪಟ್ಟ ಭಕ್ತಿ ಮಾಡಿಸೋ ಮಂಗಳ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಅದಲ್ಲದೆ ಸಾಂಪ್ರದಾಯಿಕವಾಗಿ ಜಾನಪದೀಯವಾಗಿ ಆರಾಧನೆ ಮಾಡುವಂಥ ವೀರಭದ್ರ ಸ್ವಾಮಿ, ಮುನೇಶ್ವರ ಸ್ವಾಮಿ, ಕಾಳಭೈರವೇಶ್ವರ ಮುಂತಾದ ಈ ಶಕ್ತಿಯ ಇನ್ನೊಂದು ರೂಪಗಳು. ಯಾಕಂದರೆ ಈತನು ಕುಮಾರ ಹಸ್ತಂ ಶಕ್ತಿ ಹಸ್ತಂ ತಮ್ಮ ಮಂಗಳಂ ಪ್ರಣಮಾಮ್ಯಂ, ಅಂದರೆ ಆತನು ಶಕ್ತಿಯ ಒಂದು ಸಂಕೇತವಾಗಿದ್ದಾನೆ. ಹಾಗಾಗಿ ಈ ಶಕ್ತಿಯನ್ನು ಸಂಕೇತಿಸುವಂಥ ವಿವಿಧ ರೂಪಗಳಿರ್ತವೆ. ಅಥವಾ ಕ್ಷಾತ್ರ ತೇಜಸ್ಸನ್ನು, ಕ್ಷತ್ರಿಯವನ್ನು, ಯುದ್ಧವನ್ನು ಸಂಕೇತಿಸುವಂಥ ಈ ಮುನೇಶ್ವರ, ವೀರಭದ್ರೇಶ್ವರ, ಕಾಳಭೈರೇಶ್ವರ ಇವರು ಸಹ ಶಕ್ತಿಯನ್ನು ಸಂಕೇತಿಸುವಂಥ ಒಂದು ರೂಪ ಆಗಿರ್ತಾರೆ. ಅಂಥ ಒಂದು ದೇವತೆಗಳ ಪ್ರಾರ್ಥನೆ, ಅಂಥ ದೇವರುಗಳ ಸಂದರ್ಶನ ಮಾಡೋದು ಉತ್ತಮವಾದ ಆಯ್ಕೆ. ಇನ್ನು ನವಗ್ರಹಗಳ ಶ್ಲೋಕ, ನವಗ್ರಹಗಳ ಸ್ತೋತ್ರ ಎಲ್ಲರಿಗೂ ಗೊತ್ತಿರೋ ಅದನ್ನು ಪಠನೆ ಮಾಡ್ಬೋದು. ಅಥವಾ ಮಂಗಳನದೇ ಶ್ಲೋಕ ನಿಮಗೆ ಗೊತ್ತಿರುವಂತೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ. ವೇದವ್ಯಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದ ಈ ಮಂಗಳನ ಕುರಿತಾದ ಶ್ಲೋಕ. ಇದನ್ನೇ 9 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಅದೇ ರೀತಿ ಆತನ ಒಂದು ಪೀಡಾ ಪರಿಹಾರ ಶ್ಲೋಕ ಈ ರೀತಿ ಬರುತ್ತೆ. ಭೂಮಿಪುತ್ರೋ ಮಹಾತೇಜ ಜಗತಾ ಭಯಕೃತ್ಸದಃ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾಹರತು ಮೇ ಕುಜಃ. ಆತನು ಭೂಮಿಪುತ್ರನಾಗಿದ್ದಾನೆ, ತೇಜಸ್ವರೂಪಿಯಾಗಿದ್ದಾನೆ, ಜಗತ್ತಿಗೆ ಆತನು ಭಯಾನಕವಾದ ಸ್ವರೂಪನಾಗಿರ್ತಾನೆ. ಯಾಕಂದರೆ ಆತನು ಮಹಾ ಒಂದು ವೀರ ಯೋಧ, ಕ್ಷಾತ್ರ ತೇಜಸ್ಸುಳ್ಳವನು. ಹಾಗಾಗಿ ಆತನು ವೃಷ್ಟಿಕೃದ್ ವೃಷ್ಟಿಹರ್ತಾ ಚ, ಅಂದರೆ ನಮಗಲ್ಲಿ ವೃಷ್ಟಿ ಅಂದರೆ ಈ ಮಳೆ ಅಂತ ಹೇಳ್ತೀವಿ, ಆ ಮಳೆ ಬರಲಿಕ್ಕೂ ಆತನ ಕಾರಣ ಅಥವಾ ಮಳೆ ಬಾರದೇ ಇರಲಿಕ್ಕೂ ಆತನ ಕಾರಣ. ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಆತನು ಕಾರಕನಾಗಿದ್ದಾನೆ. ಹಾಗೆ ಅಂಥ ಒಂದು ಮಂಗಳನೇ ನಮ್ಮನ್ನು ನೀವು ಕಾಪಾಡುವಂಥ, ನನ್ನ ದೋಷವನ್ನು ಪೀಡನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು. ಭೂಮಿಪುತ್ರೋ ಮಹಾತೇಜ ಜಗತಾ ಭಯಕೃತ್ಸದಃ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾಹರತು ಮೇ ಕುಜಃ ಎಂಬುದನ್ನು
ನೀವು ಪಠನೆ ಮಾಡೋದು ಕನಿಷ್ಠ 3 ಬಾರಿ 6 ಬಾರಿ ಅಥವಾ 9 ಬಾರಿ ಇದನ್ನು ರಿಪೀಟ್ ಮಾಡಿ ಹೇಳ್ಕೊಂಡ್ರು ಮಂಗಳನ ಪೀಡೆ ನಿವಾರಣೆ ಆಗುತ್ತೆ. ಈ ರೀತಿ ಸರಳವಾದ ಭಕ್ತಿ ಮಾರ್ಗ ಇಂಥ ಇದರಲ್ಲಿ ದೇವತಾ ಶ್ಲೋಕ ಮಾರ್ಗ ಅಥವಾ ಈ ನವಗ್ರಹಣ ಸ್ತೋತ್ರ ಮಂಗಳನ ಸ್ತೋತ್ರಗಳನ್ನು ಹೇಳ್ಕೊಳ್ಬೋದಾಗಿದೆ. ಆಸಕ್ತಿ ಇದ್ದರೆ ಮಂಗಳನ ಅಷ್ಟೋತ್ತರ ಅಂತ ಬರುತ್ತೆ 108 ನಾಮಗಳು, ಅದನ್ನು ಸಹ ಪಠನೆ ಮಾಡ್ಬೋದಾಗಿದೆ. ಇವೆಲ್ಲವೂ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಆಯಿತು. ಇನ್ನು ದಾನ ಧರ್ಮದ ಆಸಕ್ತಿಗಳಂತರೂ ಮಂಗಳನ ಒಂದು ಧಾನ್ಯವಾದ ನವಧಾನ್ಯಗಳಲ್ಲಿ ತೊಗರಿ ಬೇಳೆ ಅಥವಾ ತೊಗರಿ ಬೇಳೆ ಉಪಯೋಗ ಜಾಸ್ತಿ ಮಾಡ್ತಾರೆ ಅಂತ ತೊಗರಿ ಕಾಳನ್ನು ನೀವು ದಾನವಾಗಿ ಕೊಡ್ಬೋದು. ಅರ್ಚಕರಿಗೋ, ಪುರೋಹಿತರಿಗೋ, ಬಡಬಗ್ಗರಿಗೋ ಅಥವಾ ಆಶ್ರಮಗಳಿಗೋ, ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೋ, ದೇವಾಲಯಗಳಿಗೋ ನೀವು ನಿಮ್ಮ ಶಕ್ತಿ ಅನುಸಾರ ತೊಗರಿ ಬೇಳೆಯನ್ನು ದಾನ ರೂಪವಾಗಿ ಕೊಡ್ಬೋದಾಗಿದೆ. ಅದೇ ರೀತಿ ಮಂಗಳನು ವಿಶೇಷವಾಗಿ ಅಲ್ಲಿ ಇನ್ನಿತರವಾದ ಈ ಶಕ್ತಿ ಮೂಲಗಳಿಗೆ ಸಹ ಆತನು ಸಂಕೇತವಾಗಿದ್ದಾನೆ. ಅಂದರೆ ರಕ್ತದಾನ ಅಂತ ಹೇಳ್ತಾರೆ. ರಕ್ತವು ಮನುಷ್ಯನ ಶಕ್ತಿಗಳ ಮೂಲ. ಹಾಗಾಗಿ ರಕ್ತದಾನ ಸಹ ಆಧುನಿಕ ಯುಗದಲ್ಲಿ ಒಂದು ಪ್ರಾಣವನ್ನು ಅಥವಾ ಒಂದು ಜೀವವನ್ನು ಉಳಿಸುವಂಥ ಒಂದು ಶಕ್ತಿ ಇರುತ್ತೆ ರಕ್ತಕ್ಕೆ. ಅಂತಹ ರಕ್ತದಾನ ಮಾಡುವಂಥ ಅದನ್ನು ರಕ್ತದಾನ ಮಾಡುವಂಥದ್ದು. ಇನ್ನು ವಿಶೇಷವಾಗಿ ಸೈನಿಕರು ಅಥವಾ ಬೇರೆ ಬೇರೆ ರೀತಿಯ ರಕ್ಷಣಾ ಇಲಾಖೆಯವರು ಅಥವಾ ಸೆಕ್ಯೂರಿಟಿ ವೃತ್ತಿಯಲ್ಲಿರುವಂಥವ್ರು ಅಂಥವರಿಗೆ ವಿಶೇಷವಾದ ಗೌರವವನ್ನು, ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಕ್ರೀಡಾಪಟುಗಳು ಮುಂತಾದವರಿಗೆ ಏನಾದರೂ ನಿಮ್ಮಿಂದ ವಿಶೇಷವಾದ ಉಡುಗೊರೆ, ಬಹುಮಾನ ಅಥವಾ ಅವರಿಗೆ ಮೆಚ್ಚುಗೆ, ಕಾಣಿಕೆ ಇತ್ಯಾದಿಗಳನ್ನು ಕೊಡ್ಬೋದಾಗಿದೆ. ಇದು ಸಹ ಮಂಗಳನ ಒಂದು ಸಂಕೇತ. ಹಾಗಾಗಿ ಮಂಗಳನು ವಿಶೇಷವಾಗಿ ನಮ್ಮಲ್ಲಿ ಅನೇಕ ರೀತಿಯ ಮಂಗಳಕಾರಿಯಾಗಿ ಉತ್ತಮ ಪರಿಣಾಮವನ್ನು ಕೊಳ್ಳಿದ್ದಾನೆ. ಇವೆಲ್ಲವೂ ಈ ದಾನ ಧರ್ಮದ ಮಾರ್ಗ, ಭಕ್ತಿ ಮಾರ್ಗದ ಮೂಲಕ ನೀವು ಆಗುವಂಥ ಒಂದು ತೊಂದರೆಯನ್ನು ನೀವು ಕಡಿಮೆ ಮಾಡಿಕೊಳ್ಬೋದಾಗಿದೆ. ಈ ಒಂದು ಬಾರಿ ಆತನು ಸಿಂಹರಾಶಿಯಲ್ಲಿ ಬರುವಂಥ ಪರಿವರ್ತನೆಯಲ್ಲಿ ಕೇತುವಿನ ಯುತಿ ಇರುವ ಕಾರಣ ಸಾರ್ವತ್ರಿಕವಾಗಿ ಹೇಳಿದಂಥ ಎಚ್ಚರಿಕೆಯನ್ನು ಎಲ್ಲರೂ ಗಮನಿಸಿಕೊಳ್ಳಿ. ನಿಮ್ಮ ರಾಶಿಗೆ ಅಷ್ಟೇ ಅಲ್ಲ, ಆ ಸಾರ್ವತ್ರಿಕ ಹೇಳಿದಂಥ ಎಚ್ಚರಿಕೆಯನ್ನು ಗಮನಿಸಿಕೊಂಡು ಆ ಮಂಗಳನಿಂದ ಯಾವುದೇ ರೀತಿಯ ಅಮಂಗಳಕಾರಿಯಾದ ಘಟನೆಗಳು ಬಾರದೇ ಇರಲಿ. ಸರ್ವರಿಗೂ ಸನ್ಮಂಗಳವು, ಸುಖ ಸಮೃದ್ಧಿಗಳು, ಶಾಂತಿಗಳು ಸಿದ್ಧಿಯಾಗಲಿ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತು ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.